ಇಲ್ಲಿ ಮೊದಲನೇ ಕ್ವಶನ್ ಏನಿದೆ ಅಂತ ನೋಡೋಣ. ಆರಿಜಿನ್ ಆಫ್ ಸ್ಪೀಸಿಸ್ ಎಂಬ ಪುಸ್ತಕವನ್ನು ಬರೆದವರು ಯಾರು ಅಂತ ಕೇಳ್ತಿದ್ದಾರೆ. ಆರಿಜಿನ್ ಆಫ್ ಸ್ಪೀಸಿಸ್ ಎಂಬ ಪುಸ್ತಕವನ್ನು ಬರೆದವರು ಯಾರು ಅಂತ ಕೇಳ್ತಿದ್ದಾರೆ. ಯಾರು ಆರಿಜಿನ್ ಆಫ್ ಸ್ಪೀಸಿಸ್ ಎಂಬ ಪುಸ್ತಕವನ್ನು ಬರೆದವರು ಯಾರು? ಆರಿಜಿನ್ ಆಫ್ ಸ್ಪೀಸಿಸ್ ಎಂಬ ಪುಸ್ತಕವನ್ನು ಬರೆದವರು ಚಾರ್ಲ್ಸ್ ಡಾರ್ವಿನ್ ಅಂತ. ಯಾರು? ಚಾರ್ಲ್ಸ್ ಡಾರ್ವಿನ್. ಜೀವ ವಿಕಾಸ ಸಿದ್ಧಾಂತವನ್ನ ಮಂಡಿಸ್ತಾರೆ ಇವರೇ. ಚಾರ್ಲ್ಸ್ ಡಾರ್ವಿನ್ ಅನ್ನೋರು ಜೀವ ವಿಕಾಸ ಸಿದ್ಧಾಂತವನ್ನು ಏನ್ ಮಾಡ್ತಾರೆ? ಮಂಡಿಸ್ತಾರೆ. ಈ ಪಾಯಿಂಟ್ ಕೂಡ ನೀವು ಏನ್ ಮಾಡಿ ಬರ್ದಿಟ್ಕೊಂಡಿರಿ. ಜೀವ ವಿಕಾಸ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅಂತ ಕೇಳಿದ್ರೆ ಅದು ಕೂಡ ಚಾರ್ಲ್ಸ್ ಡಾರ್ವಿನ್. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್, ಉಳಿವಿಗಾಗಿ ಹೋರಾಟ ಎಂಬ ಸಿದ್ಧಾಂತವನ್ನ ಪ್ರತಿಪಾದಿಸಿದವರು ಯಾರು ಅಂತ ಕೇಳ್ತಾರೆ. ಸೊ ಉಳಿವಿಗಾಗಿ ಹೋರಾಟ, ಸರ್ವೈವಲ್ ಆಫ್ ಫಿಟ್ನೆಸ್ ಅಂತ ಉಳಿವಿಗಾಗಿ ಹೋರಾಟ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳ್ತಾರೆ. ನೋಡಿ, ಇವೆಲ್ಲವೂ ಕೂಡ ಸಾಮಾನ್ಯವಾಗಿ ಡಿಗ್ರಿಯಲ್ಲಿ ಕಂಡು ಬರ್ತದೆ. ಸೊ ಹಾಗಾಗಿ ನಾವು ಸ್ವಲ್ಪ ಡಿಗ್ರಿ ಲೆವೆಲ್ ವರೆಗೂ ಕೂಡ ನಾವೇನ್ ಮಾಡಬೇಕು, ಕಲಿತಾ ಹೋಗ್ಬೇಕಾಗಿರ್ತದೆ. ಇರ್ಲಿ, ಮೊದಲನೇ ಕ್ವಶನ್ ಆನ್ಸರ್ ಸಿಕ್ಕಿದೆ. ಆರಿಜಿನ್ ಆಫ್ ಸ್ಪೀಸಿಸ್ ಎಂಬ ಪುಸ್ತಕವನ್ನು ಬರೆದವರು ಯಾರು ಅಂತಂದ್ರೆ ಚಾರ್ಲ್ಸ್ ಡಾರ್ವಿನ್. ಜೀವ ವಿಕಾಸ ಸಿದ್ಧಾಂತವನ್ನು ಇವರೇ ಮಂಡಿಸೋದು. ಉಳಿವಿಗಾಗಿ ಹೋರಾಟ ಇವರೇ ಕೂಡ ಸಿದ್ಧಾಂತವನ್ನ ಮಂಡಿಸೋದು. ಜೊತೆಗೆ ಇನ್ನೊಂದು ಏನು ಅಂತಂದ್ರೆ ಇವ್ರು ಯಾವ ದೇಶ ಅಂತ ಕೇಳಿದ್ರೆ ಬ್ರಿಟನ್ ಅಥವಾ ಇಂಗ್ಲೆಂಡ್ ಅಂತ ಹೇಳಿ, ಬ್ರಿಟನ್ ದೇಶ ಅಥವಾ ಇಂಗ್ಲೆಂಡ್ ದೇಶ ಅಂತ ಹೇಳಿ. ಜೊತೆಗೆ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಇವರು 1809 ಇಸ್ವಿಲಿ ಹುಡ್ತಾರೆ. ಫೆಬ್ರವರಿ 1809 ಫೆಬ್ರವರಿ 12ನೇ ತಾರೀಕು ಹುಡ್ತಾರೆ. ಬಟ್ ಸತ್ತಿತ್ ಇವ್ರು ಯಾವಾಗ ಅಂತಂದ್ರೆ 1882 ಇಸ್ವಿ ಏಪ್ರಿಲ್ 19ನೇ ತಾರೀಕು ಏನಾಗ್ತಾರೆ ಅಂತಂದ್ರೆ ಇವರು ಮರಣವನ್ನ ಹೊಂದ್ತಾರೆ. ಇದು ಮೊದಲನೇ ಕ್ವಶನ್ಗೆ ಇರುವಂತ ಮಾಹಿತಿ. ನೆಕ್ಸ್ಟ್ ಕ್ವಶನ್ ಬರೋಣ. ನೆಕ್ಸ್ಟ್ ಕ್ವಶನ್ ಏನು? ದ್ಯುತಿ ಸಂಶ್ಲೇಷಣೆ ಯಾವುದು ಉತ್ಪತ್ತಿ ಆಗುತ್ತದೆ? ಅಂದ್ರೆ ಇಟ್ ಮೀನ್ಸ್ ಏನು ಅಂತಂದ್ರೆ ದ್ಯುತಿ ಸಂಶ್ಲೇಷಣೆಯಲ್ಲಿ ಯಾವುದು ಉತ್ಪತ್ತಿ ಆಗ್ತದೆ ಅಂತ. ಸೊ ನೋಡಿ, ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಏನು ಉತ್ಪತ್ತಿ ಆಗ್ತದಪ್ಪ? ಮೇನ್ ಇಂಪಾರ್ಟೆಂಟ್ ಏನು ಅಂತಂದ್ರೆ ಸಾಮಾನ್ಯವಾಗಿ ಆಕ್ಸಿಜನ್. ಏನು? ಆಕ್ಸಿಜನ್ ಉತ್ಪತ್ತಿ ಆಗ್ತದೆ. ಕನ್ನಡದಲ್ಲಿ ನಾವೇನಂತ ಕರಿತೀವಿ? ಕನ್ನಡದಲ್ಲಿ ಆಮ್ಲಜನಕ. ಆಕ್ಸಿಜನ್ಗೆ ನಾವೇಂತ ಕರಿತೀವಿ? ಆಮ್ಲಜನಕ. ಆಮ್ಲಜನಕ ಏನಾಗ್ತದೆ? ಉತ್ಪತ್ತಿ ಆಗ್ತದೆ. ಈ ಆಕ್ಸಿಜನ್ ಆಯ್ತಲ್ಲ, ಇದು ಮೂಲ ವಸ್ತುಗಳಲ್ಲಿ ಅಂದ್ರೆ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಂತ ನಿಮ್ಗೆ ಗೊತ್ತು. ಸೊ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ನೀವೆಲ್ಲರಿಗೂ ಸಾಮಾನ್ಯವಾಗಿ 118 ಮೂಲ ವಸ್ತುಗಳು ಇರ್ತಾವಂತ ಗೊತ್ತು. ಆ 118 ಮೂಲ ವಸ್ತುಗಳಲ್ಲಿ ಆಕ್ಸಿಜನ್ ಆಯ್ತಲ್ಲ, ಆಕ್ಸಿಜನ್ ಎಷ್ಟನೇದು ಅಂತ ಕೇಳ್ತಾರೆ. ಆಕ್ಸಿಜನ್ ಎಷ್ಟನೇ ಸಂಖ್ಯೆ, ಪರಮಾಣು ಸಂಖ್ಯೆ ಕೇಳ್ತಾರೆ. ಇದರಲ್ಲಿ ಪರಮಾಣು ಸಂಖ್ಯೆ ಕೇಳಿದಾಗ ನಾವೆಷ್ಟು ಹೇಳ್ಬೇಕು ಅಂತಂದ್ರೆ 8 ಹೇಳ್ಬೇಕು. ಅಕಸ್ಮಾತ್ ಏನೋ ಪರಮಾಣು ರಾಶಿ ಸಂಖ್ಯೆ ಏನಾದ್ರು ಕೇಳಿದಾಗ ಮಾಸ್ ನಂಬರ್ ಅಂತ ಪರಮಾಣು ಸಂಖ್ಯೆ ಅಂತಂದ್ರೆ ಅಟಾಮಿಕ್ ನಂಬರ್. ಪರಮಾಣು ರಾಶಿ ಸಂಖ್ಯೆ ಏನಾದ್ರು ಕೇಳಿದಾಗ ಅಂದ್ರೆ ಮಾಸ್ ನಂಬರ್ ಅಂತ ಹೇಳ್ತೀವಿ. 16 ಅಂತ ಹೇಳ್ಬೇಕು. ಇದು ಆಮ್ಲಜನಕ ಇರುವಂತ ಮಾಹಿತಿ. ಇದೇ ಆಮ್ಲಜನಕವನ್ನ ಕಂಡುಹಿಡಿದಿತ್ತು ಯಾರಂತ ಏನಾದ್ರು ಕೇಳಿದ್ರೆ ಜೋಸೆಫ್ ಪ್ರಿಸ್ಟ್ಲೆ ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಕ್ವಶನ್ ಬರೋಣ. ಈಗ ಎರಡನೇ ಕ್ವಶನ್ ಕೂಡ ಮುಗೀತು. ದ್ಯುತಿ ಸಂಶ್ಲೇಷಣೆಯಲ್ಲಿ ಯಾವುದು ಉತ್ಪತ್ತಿ ಆಗ್ತದೆ ಅಂತಂದ್ರೆ ಆಕ್ಸಿಜನ್ ಉತ್ಪತ್ತಿ ಆಗ್ತದೆ, ಆಮ್ಲಜನಕ ಉತ್ಪತ್ತಿ ಆಗ್ತದೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಆಹಾರವು ಕೂಡ ತಯಾರಾಗ್ತದೆ. ಒಂದು ಆಹಾರವು ತಯಾರಾಗಬೇಕು ಅಂತಂದ್ರೆ ಸಾಮಾನ್ಯವಾಗಿ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬೇಕು, ನೀರು ಬೇಕು, ಸೂರ್ಯನ ಕಿರಣ ಬೇಕು. ಆ ಸೂರ್ಯನ ಕಿರಣಗಳಿರುವಂತಹ UV ಲೈಟ್ಸ್ ತುಂಬಾ ಮುಖ್ಯ ಆಗ್ತದೆ. ಸೊ ಇವೆಲ್ಲವೂ ಇದ್ರೆ ಕೂಡ ನಮ್ಮ ಸಸ್ಯ ಏನ್ ಮಾಡ್ತದೆ? ಆಹಾರವನ್ನ ತಯಾರಿಸ್ಕೊಳ್ತದೆ. ಸೊ ಅದಕ್ಕಾಗಿ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವಂತಹ ಜೀವಿಗಳಿಗೆ ಉದಾಹರಣೆ, ಒನ್ ಆಫ್ ದಿ ಬೆಸ್ಟ್ ಎಕ್ಸಾಂಪಲ್ ಸಸ್ಯಗಳು. ಕೆಲವು ಬ್ಯಾಕ್ಟೀರಿಯಾಗಳು ಕೂಡ ಏನಾಗ್ತದೆ? ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನ ಮಾಡ್ಕೊಳ್ತವೆ. ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ಈ ಸಸ್ಯಗಳನ್ನ ಆಟೋಟ್ರೋಫ್ಸ್ ಅಂತ ಕರಿತೀವಿ. ಅಂದ್ರೆ ಇಟ್ ಮೀನ್ಸ್ ಸ್ವಪೋಷಕಗಳು ಅಂತ ಕರಿತೀವಿ, ಪರಪೋಷಕಗಳು ಅಂತ ಕರೆಯಲ್ಲ. ಹೆಟಿರೋಟ್ರೋಪ್ಸ್ ಅಂತ ಕರೆಯಲ್ಲ. ಹೆಟಿರೋಟ್ರೋಪ್ಸ್ ಅಂತಂದ್ರೆ ಯಾರು? ನಾವು. ಯಾಕೆ ನಾವು ಇನ್ನೊಂದು ಜೀವಿಯ ಮೇಲೆ ಅವಲಂಬಿತವಾಗಿದ್ದೇವೆ. ಅದೇ ಸ್ವಪೋಷಕಗಳು ಅಂತಂದ್ರೆ ಅವು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ. ಅದಕ್ಕಾಗಿ ಅದನ್ನ ಸ್ವಪೋಷಕಗಳು ಅಂತ ಕರಿತೀವಿ, ಹೆಟಿರೋಟ್ರೋಪ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ಬರೋಣ. ಕ್ವಶನ್ ನಂಬರ್ 3. ಕೃತಕ ಉಪಗ್ರಹದ ಶಕ್ತಿಯ ಮೂಲ ಯಾವುದು ಅಂತ ಕೇಳ್ತಾ ಇದ್ದಾರೆ. ಕೃತಕ ಉಪಗ್ರಹದ ಶಕ್ತಿಯ ಮೂಲ ಯಾವುದು ಹೇಳ್ತೀನಿ ನೋಡಿ. ಈಗ ನಿಮ್ ಕಣ್ಣೆದುರುಗಡೆ ಕಾಣ್ತಾ ಇರೋದು ಮೊಬೈಲ್, ಹೌದಲ್ವಾ? ಈ ಮೊಬೈಲು ಚೆನ್ನಾಗಿ ಓಡಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು? ಬೆಳಿಗ್ಗೆ ಆಯ್ತಲ್ಲಿ ಅಥವಾ ಸಂಜೆ ಆಯ್ತಲ್ಲಿ ಚಾರ್ಜರ್ ಖಾಲಿ ಆದ್ರೆ ನಾವೇನ್ ಮಾಡ್ಬೇಕು? ಚಾರ್ಜರ್ ಅನ್ನ ಹಾಕಬೇಕು. ಅಕಸ್ಮಾತ್ ಬ್ಯಾಟ್ರಿ ಏನಾರು ಡೈ ಆದ್ರೆ, ಅಕಸ್ಮಾತ್ ಬ್ಯಾಟ್ರಿ ಏನಾರು ಖಾಲಿ ಆದ್ರೆ, ಚಾರ್ಜರ್ ಖಾಲಿ ಆದ್ರೆ ನಾವೇನ್ ಮಾಡ್ತೀವಿ? ಚಾರ್ಜರ್ ಹಾಕೋತೀವಿ ಸಾಮಾನ್ಯವಾಗಿ. ಬಟ್ ಇಲ್ಲಿ ಕೃತಕ ಉಪಗ್ರಹ ಅಂತ ಆಯ್ತಲ್ಲ, ಈ ಕೃತಕ ಉಪಗ್ರಹಗಳು ನಮ್ಮ ಭೂಮಿಯ ಸುತ್ತ ಸುತ್ತಾ ಇದಾವೆ, ಚಂದ್ರನ ಸುತ್ತ ಸುತ್ತಾ ಇದಾವೆ. ಅದಕ್ಕೆ ಯಾವ್ದು ಶಕ್ತಿಯ ಮೂಲ ಹಂಗಾರೆ? ಅದಕ್ಕೆ ಯಾರು ವಿದ್ಯುತ್ ಅನ್ನ ಒದಗಿಸೋದು ಅಂತ ಕೇಳಿದಾಗ ಅದಕ್ಕೆ ವಿದ್ಯುತ್ ಅನ್ನ ಒದಗಿಸೋದು ಬೇರೆ ಯಾವುದು ಅಲ್ಲ. ಕೃತಕ ಉಪಗ್ರಹದ ಶಕ್ತಿಯ ಮೂಲ ಯಾವುದು ಅಂತಂದ್ರೆ ಸೌರ ಶಕ್ತಿ. ವೆರಿ ವೆರಿ ಇಂಪಾರ್ಟೆಂಟ್, ಸೌರ ಶಕ್ತಿ.
ಆಯ್ತಾ. ನೋಡಿ ಈ ಸೌರಶಕ್ತಿ ಹೆಂಗ್ ಬೆನಿಫಿಟ್ ಹೆಂಗ್ ಯೂಸ್ ಮಾಡ್ಕೊಳ್ತಂತಂದ್ರೆ, ಈಗ ಭೂಮಿ ಸುತ್ತ ಏನ್ ಮಾಡ್ತಿದಾವೆ, ಈ ಕೃತಕ ಉಪಗ್ರಹಗಳು ಸುತ್ತುತ್ತಾ ಇದಾವೆ, ಹೌದಲ್ವಾ. ಈ ಇಬುಕಿ ಅನ್ನೋ ಒಂದು ಉಪಗ್ರಹ ಆಗಿರ್ಬೋದು, ಹಲವಾರು ಆರ್ಯಭಟ ಆಗಿರ್ಬೋದು, ಇವೆಲ್ಲ ಉಪಗ್ರಹಗಳನ್ನ ನಾವು ಸಾಮಾನ್ಯವಾಗಿ ನೋಡಿದ್ದೀವಿ. ಇವೆಲ್ಲವೂ ಕೂಡ ಏನ್ ಮಾಡ್ತಿದ್ವಿ, ಭೂಮಿ ಸುತ್ತ ಸುತ್ತಾ ಇದ್ದಾವೆ. ಸೊ ಅದು ಸೂರ್ಯನಿಂದ ಬರುವಂತಹ ಕಿರಣವನ್ನ ಏನ್ ಮಾಡ್ತಿದ್ದಾವೆ, ಹೀರ್ಕೊಂಡು ಆ ಶಾಖ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸ್ತಾ ಇದ್ದಾವೆ. ಸೊ ಅದು ಪರಿವರ್ತಿಸಿ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸಿ ಸೌರ ಶಕ್ತಿಯಾಗಿ ಮಾರ್ಪಾಡಾಗ್ತೈತಿ. ಸೌರಶಕ್ತಿಯಾಗಿ ಮಾರ್ಪಾಡಾಗಿರೋದ್ರಿಂದ ಕೃತಕ ಉಪಗ್ರಹಗಳು ಏನ್ ಮಾಡ್ತಿದ್ದಾವೆ, ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾವೆ. ನೋಡಿ ಸೌರಶಕ್ತಿ ಅಂದ್ರೆ ಏನಂತ ಕೇಳಿದ್ರೆ ಸಿಂಪಲ್. ಸೌರಶಕ್ತಿ ಅಂತಂದ್ರೆ ಸೂರ್ಯನ ಬೆಳಕಿನ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಸೌರಶಕ್ತಿ ಅಂತ ಕರಿತೀವಿ. ಇದು ಈ 3ನೇ ಕ್ವಶನ್ ಸಂಬಂಧಪಟ್ಟಿರುವಂತದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ಬರೋಣ. ಕ್ವಶನ್ ನಂಬರ್ 4. ಸೌರಕೋಶವನ್ನು ತಯಾರಿಸಲು ಬಳಸುವ ಮೂಲ ವಸ್ತು ಯಾವುದು ಅಂತ ಕೇಳ್ತಿದ್ರೆ. ಹೌದು, ಈ ಫಾರ್ ಎಕ್ಸಾಂಪಲ್ ಈಗ ಒಂದು ಟೇಬಲ್ ಅನ್ನ ತಯಾರಿಸಬೇಕು ಅಂತಂದ್ರೆ ವುಡ್ ಬೇಕು, ಹೌದಲ್ವಾ. ಮರ ಬೇಕು, ವುಡ್ ಬೇಕು, ಅದಾದ್ಮೇಲೆ ಇನ್ನೇನ್ ಬೇಕು, ಕಬ್ಬಿಣ ಬೇಕು. ಆ ಮರ ಮತ್ತೆ ಕಬ್ಬಿಣ ಇರಬೇಕು, ಅದಾದ್ಮೇಲೆ ಆ ತಯಾರಿಸಕ್ಕೆ ಇವನು ಬೇಕು, ಯಾರು ಆಚಾರಿ ಕೂಡ ಬೇಕಾಗಿರ್ತದೆ ಸಾಮಾನ್ಯವಾಗಿ. ಅದೇ ತರ ಇಲ್ಲಿ ಏನ್ ಕೇಳ್ತಿದ್ದಾರೆ ಅಂತಂದ್ರೆ ಸೌರಕೋಶವನ್ನು ತಯಾರಿಸಲು ಬಳಸುವ ಮೂಲ ವಸ್ತು ಯಾವುದು ಅಂತ ಕೇಳ್ತಿದ್ದಾರೆ. ಜಸ್ಟ್ ಸಿಂಪಲ್ ಕಾಣ್ರಿ, ಸೌರಕೋಶವನ್ನು ತಯಾರಿಸಲು ಮೂಲ ವಸ್ತು ಕೇಳ್ತಿದ್ದಾರೆ. ಇರದೇ 118 ಮೂಲ ವಸ್ತುಗಳು. ಎಷ್ಟು? 118 ಮೂಲ ವಸ್ತುಗಳಿದಾವೆ. ಆ 118 ಮೂಲ ವಸ್ತುಗಳಲ್ಲಿ 94 ಏನು ಅಂತಂದ್ರೆ ನೈಸರ್ಗಿಕವಾಗಿ ಸಿಗುವಂತಹ ಮೂಲ ವಸ್ತುಗಳು. 94 ನೈಸರ್ಗಿಕವಾಗಿ ಸಿಗುವಂತಹ ಮೂಲ ವಸ್ತುಗಳು. ಇನ್ನ 94 ಪ್ಲಸ್ 24 ಇದೆಯಲ್ಲ, ಇದು ಕೃತಕವಾಗಿ ಸಿಗುವಂತಹ ಮೂಲ ವಸ್ತುಗಳು. ಇವೆರಡನ್ನು ಕೂಡಿ ನೋಡೋಣ. 4 4 8 9 2 11 118 ಮೂಲ ವಸ್ತುಗಳಾಯ್ತಲ್ವಾ. ನೋಡಿ, ನೈಸರ್ಗಿಕವಾಗಿ ದೊರೆಯುವಂತಹ ಮೂಲ ವಸ್ತುಗಳ ಸಂಖ್ಯೆ ಕೇಳಿದ್ರೆ 94 ಅಂತ ಹೇಳಬೇಕು. ಕೃತಕವಾಗಿ ಸಿಗುವಂತಹ ಮೂಲ ವಸ್ತುಗಳ ಸಂಖ್ಯೆ ಕೇಳಿದ್ರೆ 24 ಅಂತ ಹೇಳಬೇಕು. ಇಲ್ಲಿ ಈಗ ಅದರಲ್ಲಿ ಫಾರ್ ಎಕ್ಸಾಂಪಲ್ ಮೂಲ ವಸ್ತುಗಳು ನಿಮ್ಮೆಲ್ಲರಿಗೂ ಗೊತ್ತು, ಸಾಮಾನ್ಯವಾಗಿ ಅಟ್ಲೀಸ್ಟ್ ಒಂದು 10 ಗೊತ್ತಿರ್ತದೆ ನಿಮಗೆ. ಹೈಡ್ರೋಜನ್, ಹೀಲಿಯಂ, ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್, ನಿಯಾನ್, ಕ್ರಿಪ್ಟಾನ್, ಜೆನಾನ್, ರೆಡಾನ್ಸ್, ಚಿನ್ನ, ಬೆಳ್ಳಿ, ಕಬ್ಬಿಣ, ಮತ್ತೆ ಇವೆಲ್ಲವೂ ಕೂಡ ನೀವು ಸಾಮಾನ್ಯವಾಗಿ ನೀವು ತಿಳ್ಕೊಂಡಿದ್ದೀರಾ, ಹೌದಲ್ವಾ. ಸೊ 118 ಮೂಲ ವಸ್ತುಗಳಲ್ಲಿ ಕಂಪಲ್ಸರಿ ನಾವು ಅಟ್ಲೀಸ್ಟ್ 30 ಮೂಲ ವಸ್ತುಗಳನ್ನ ಆರ್ಡರ್ ವೈಸ್ ನಾವು ತಿಳ್ಕೊಂಡಿರ್ಬೇಕು. ಅದು ನಮ್ಮ ಜವಾಬ್ದಾರಿ. ನೆಕ್ಸ್ಟ್ ಬರೋಣ ಈ ಕ್ವಶನ್. ಸೌರಕೋಶವನ್ನು ತಯಾರಿಸಲು ಬಳಸುವಂತ ಮೂಲ ವಸ್ತು ಯಾವುದು? ಮೂಲ ವಸ್ತು ಅನ್ನೋದು ಈಗ ಏನ್ ಮಾಡ್ತಾರೆ, ಬಳಸ್ತಾ ಇದ್ದಾರೆ ಅಂತಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್, ಸಿಲಿಕಾನ್ ಏನ್ ಮಾಡ್ತಿದ್ದಾರೆ, ಬಳಸ್ತಾ ಇದ್ದಾರೆ. ಸೌರಕೋಶವನ್ನು ತಯಾರಿಸಲು ಬಳಸುವಂತ ಮೂಲ ವಸ್ತು ಸಿಲಿಕಾನ್. ಇವತ್ತು ನಾವು ಸೋಲಾರ್ ಅನ್ನ ಹಾಕಿಸ್ಕೊಳ್ತೀವಿ, ಆ ಸೋಲಾರ್ ಅಲ್ಲಿ ಏನ್ ಮಾಡಿರ್ತಾರೆ, ಸಿಲಿಕಾನ್ ಅನ್ನ ಸೇರಿಸಿರ್ತಾರೆ, ಆ ಸಿಲಿಕಾನ್ ಅನ್ನ ಬಳಸಿರ್ತಾರೆ. ಅಷ್ಟೇ ಅಲ್ಲ ಕಣ್ರಿ, ಒಂದು ಸೌರ ಕೋಶಗಳ ಒಂದು ಜೋಡಣೆಗೆ ಯಾವ ವಸ್ತುವನ್ನ ಬಳಸ್ತಾರೆ ಅಂತ ಕೇಳ್ತಾರೆ. ಸೊ ನೋಡಿ, ಈಗ ಸೌರಕೋಶವನ್ನು ತಯಾರಿಸಲು ಸಿಲಿಕಾನ್ ಅಂತ ಗೊತ್ತಾಯ್ತು. ಬಟ್ ಇದೇ ಸೌರಕೋಶಗಳ ಜೋಡಣೆ ಅಂದ್ರೆ ಒಂದ್ ಸೌರಕೋಶ ಅಲ್ಲ, ಅದ್ರ ಪಕ್ಕದಲ್ಲಿ ಇನ್ನೊಂದು ಸೌರಕೋಶ, ಅದ್ರ ಪಕ್ಕದಲ್ಲಿ ಇನ್ನೊಂದು ಸೌರಕೋಶ, ಅವೆರಡರ ನಡುವೆ ಒಂದು ಜೋಡಿಸ್ತಾರೆ. ಆ ಜೋಡಣೆಗೆ ಬೇಕಾಗಿರುವಂತ ಮೂಲ ವಸ್ತು ಕೇಳ್ತಾರೆ. ಅವಾಗ ನಾವೇನಂತ ಹೇಳ್ಬೇಕು ಅಂತಂತಂದ್ರೆ, ನೀವು ಹಾಕೋತಿರಲ್ಲ ಕೈಗೆ ಅಥವಾ ಕಾಲಿಗೆ, ಕುತ್ತಿಗೆಗೆ, ಏನೋ ಬೆಳ್ಳಿ ಅಂತ ಹೇಳಬೇಕು. ಅಲ್ಲ, ಸೌರಕೋಶಗಳ ಜೋಡಣೆಗೆ ನಾವು ಬೆಳ್ಳಿಯನ್ನ ಬಳಸ್ತೀವಿ. ಬಟ್ ಸೌರಕೋಶವನ್ನು ತಯಾರಿಸಲು ನಾವು ಏನ್ ಬಳಸ್ತೀವಿ ಅಂತಂದ್ರೆ ಸಿಲಿಕಾನ್ ಅನ್ನ ಬಳಸ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ಬರೋಣ. ಮನೆಯಲ್ಲಿ ಬಳಸುವ ಉಪ್ಪಿನ ರಾಸಾಯನಿಕ ಹೆಸರೇನು? ಮನೆಯಲ್ಲಿ ಬಳಸುವಂತ ಉಪ್ಪಿನ ರಾಸಾಯನಿಕ ಹೆಸರೇನು ನಿಮ್ಮೆಲ್ಲರಿಗೂ ಗೊತ್ತಿರಂಗೆ NaCl. NaCl ಅಂತಂದ್ರೇನು? ಸೋಡಿಯಂ ಕ್ಲೋರೈಡ್ ಅಂತ. ಏನು? ಸೋಡಿಯಂ ಕ್ಲೋರೈಡ್. ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಹೇಳ್ಕೊಡ್ತೀನಿ. ಇವೆಲ್ಲ ಅಯಾನಿಕ್ ಕಾಂಪೌಂಡ್. ಇದು ಅಯಾನಿಕ್ ಕಾಂಪೌಂಡ್ಸ್. ಅಯಾನುಗಳ ಒಂದು ಒಗ್ಗೂಡುವಿಕೆಯಿಂದ ಏನಾಗೈತೆ ಅಂತ ಸೋಡಿಯಂ ಕ್ಲೋರೈಡ್ ಉಂಟಾಗತೈತೆ. ಇಲ್ಲಿ ನೋಡಿ, Na ಅಂತಂದ್ರೆ ಸೋಡಿಯಂ, Cl ಅಂತಂದ್ರೆ ಕ್ಲೋರಿನ್. ಇವೆರಡರ ಒಂದು ಮಿಶ್ರಣ ಆಗಿದೆ, ಅಂದ್ರೆ ಎರಡು ಮೂಲ ವಸ್ತುಗಳ ಮಿಶ್ರಣ ಆಗಿದೆ. ಯಾವ ತರ ಮಿಶ್ರಣ ಆಯ್ತು? ಆ ಅಯಾನ್ಸ್ ಗಳಿಂದ ಏನಾಗ್ತದೆ, ಒಂದಾಗ್ತದೆ. ಸೊ ಇದನ್ನ ನಾನು ಕೆಮಿಸ್ಟ್ರಿ ಪಾಠ ಮಾಡ್ಬೇಕಾದ್ರೆ ಹೇಳ್ಕೊಡ್ತೀನಿ. ಈಗ ಮನೆಯಲ್ಲಿ ಬಳಸುವ ಉಪ್ಪಿನ ರಾಸಾಯನಿಕ ಹೆಸರೇನು ಅಂತ ಕೇಳಿದ್ರೆ ಸೋಡಿಯಂ ಕ್ಲೋರೈಡ್ ಅಂತ. ಫಾರ್ ಎಕ್ಸಾಂಪಲ್ ನಾವು ಸಾಂಬಾರ್ಗೆ ಹಾಕ್ತಿವಲ್ಲ, ಅದೇ ಬೇರೆ ಇನ್ಯಾವುದಲ್ಲ. ನಾವು ಅಂಗಡಿಗೆ ಹೋಗ್ಬಿಟ್ಟು ಸೋಡಿಯಂ ಕ್ಲೋರೈಡ್ ಕೊಡಿ ಅಂತ ಕೇಳಬಾರ್ದು, ಉಪ್ಪೆ ಕೊಡಿ ಅಂತ ಕೇಳಬೇಕು. ಏನಾರು ಬೇರೆ ಏನಾರು ಅನ್ಕೋಬಿಡ್ತಾರೆ, ಇವನು ಹಿಂಗ್ ಕೇಳ್ತಾವನಲ್ಲ, ನನಗೆ ಗೊತ್ತಿಲ್ಲದೆ ಇರೋದಂತ ಅನ್ಕೋಬಿಡ್ತಾರೆ. ಇರ್ಲಿ, ಈಗ 5ನೇ ಕ್ವಶನ್ ಆಯ್ತು. ಲೆಟ್ಸ್ ಕಮ್ ಟು ದಿ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಸುಮಾರು ಒಂದು 50 ಕ್ವಶನ್ಗಳಿದಾವೆ. ಸೆಕೆಂಡ್ ಸ್ಲೈಡ್. ಎಸ್, ಕ್ವಶನ್ ನಂಬರ್ 6.
ನೋಡಿ ಕ್ವಶನ್ ನಂಬರ್ 6 ಐತೆ. ಹೂವಿನ ಬಣ್ಣಕ್ಕೆ ಕಾರಣವಾದ ಅಂಶ ಯಾವುದು ಅಂತ ಕೇಳ್ತಿದ್ರೆ, ಹೌದಲ್ವಾ? ಹೂವಿನ ಬಣ್ಣಕ್ಕೆ ಕಾರಣವಾದ ಅಂಶ ಏನಾದ್ರು ಕೇಳಿದ್ರೆ ನಾವ್ ಏನ್ ಹೇಳ್ಬೇಕು? ಅದಕ್ಕೆ ಫೈಟೋಕ್ರೋಮ್ಸ್ ಅಂತ ಹೇಳ್ಬೇಕು. ಏನಂತ ಹೇಳ್ಬೇಕು? ಫೈಟೋಕ್ರೋಮ್ಸ್. ಫೈಟೋಕ್ರೋಮ್ಸ್. ಹೂವಿನ ಬಣ್ಣಕ್ಕೆ ಕಾರಣವಾಗಿರುವ ಅಂಶ ಯಾವುದು ಅಂತ ಕೇಳಿದ್ರೆ ಫೈಟೋಕ್ರೋಮ್ಸ್ ಅಂತ ಹೇಳ್ಬೇಕು. ಈಗ ನೋಡಿ, ನಮ್ಮ ಕೈ ಏನಾಗೈತಿ ಇವಾಗ, ಫಾರ್ ಎಕ್ಸಾಂಪಲ್ ಈಗ ಸ್ವಲ್ಪ ನನ್ನ ಕೈ ಕಪ್ಪಿದೆ. ಈ ಕಡೆ ಕೈ ತೋರಿಸ್ತೀನಿ, ಈ ಕಡೆ ಕೈ ನೋಡಿ ಸ್ವಲ್ಪ ಕಪ್ಪಿದೆ. ಸೊ ನೋಡಿ, ಈ ಚರ್ಮದ ಬಣ್ಣಕ್ಕೆ ಕಾರಣವಾಗಿರುವಂತ ಅಂಶ ಏನಾದ್ರು ಕೇಳಿದ್ರೆ ನಾವ್ ಯಾವ್ದು ಹೇಳ್ಬೇಕಾಗಿರ್ತದೆ? ಚರ್ಮದ ಬಣ್ಣಕ್ಕೆ ಕಾರಣವಾಗಿರುವ ಅಂಶ ಏನಾದ್ರು ಕೇಳಿದ್ರೆ ಮೆಲಾನಿನ್. ಏನಂತ ಹೇಳ್ಬೇಕು? ಮೆಲಾನಿನ್ ಅಂತ ಹೇಳ್ಬೇಕು. ಅದೇ ಹೂವಿನ ಬಣ್ಣಕ್ಕೆ ಕಾರಣವಾಗಿರುವಂತ ಅಂಶ ಕೇಳಿದ್ರೆ ಫೈಟೋಕ್ರೋಮ್ಸ್, ಚರ್ಮದ ಬಣ್ಣಕ್ಕೆ ಕಾರಣವಾಗಿರುವ ಅಂಶ ಕೇಳಿದ್ರೆ ಮೆಲಾನಿನ್. ನಮ್ಮ ಹಲ್ಲು ಯಾವುದರಿಂದ ಗಟ್ಟಿಯಾಗಿದೆ ಅಂತಂತಂದ್ರೆ, ಗಟ್ಟಿಯಾಗಿರುವ ಪದರ ಯಾವುದು ಅಂತಂತಂದ್ರೆ, ನಮ್ಮ ದೇಹದಲ್ಲಿ ಅತ್ಯಂತ ಗಟ್ಟಿಯಾಗಿರೋದು ಯಾವ ಪದರ ಅಂತಂತಂದ್ರೆ ಎನಾಮೆಲ್. ಎನಾಮೆಲ್ ಎಲ್ಲಿದೆ? ಹಲ್ಲಲ್ಲಿದೆ ಎನಾಮೆಲ್. ಹಲ್ಲು ಗಟ್ಟಿಯಾಗಿರಲು ಕಾರಣವಾಗಿರುವಂತ ಅಂಶ ಏನಾದ್ರು ಕೇಳಿದ್ರೆ ಎನಾಮೆಲ್ ಅಂತ ಹೇಳ್ಬೇಕು. ಹೂವಿನ ಬಣ್ಣಕ್ಕೆ ಕಾರಣವಾದ ಅಂಶ ಕೇಳಿದ್ರೆ ಫೈಟೋಕ್ರೋಮ್ಸ್ ಅಂತ ಹೇಳ್ಬೇಕು. ಚರ್ಮದ ಬಣ್ಣಕ್ಕೆ ಕಾರಣವಾಗಿರುವಂತ ಅಂಶ ಕೇಳಿದ್ರೆ ಮೆಲಾನಿನ್ ಅಂತ ಹೇಳ್ಬೇಕು. ಕಾಫಿಲಿ ಯಾವ ಅಂಶ ಇದೆ ಅಂತ ಕೇಳಿದ್ರೆ ಕಾಫಿ ನೀವು ಕುಡಿತೀರಲ್ಲ ಬೆಳಿಗ್ಗೆ ಹೊತ್ತು ಕಾಫಿ, ಅದರಲ್ಲಿ ಕೆಫಿನ್ ಇದೆ ಅಂತ ಹೇಳ್ಬೇಕು. ಯಾವ ಅಂಶ ಇದೆ? ಕೆಫಿನ್ ಇದೆ ಅಂತ ಹೇಳ್ಬೇಕು. ಸರಿನಾ? ನೆಕ್ಸ್ಟ್ ಟೀಯಲ್ಲಿ ಯಾವ್ದಿದೆ ಅಂತ ಹೇಳ್ಬೇಕು. ಟೀಯಲ್ಲಿ ಯಾವ್ದಿದೆ? ನಿಕೋಟಿನ್. ಯಾವುದು? ನಿಕೋಟಿನ್. ನೆನ್ಪಿಟ್ಕೊಂಡಿರಿ, ಟೀಯಲ್ಲಿ ನಿಕೋಟಿನ್ ಇದೆ. ಅಷ್ಟೇ ಅಲ್ಲ, ಟೀಯಲ್ಲಿ ಮಾತ್ರ ನಿಕೋಟಿನ್ ಇಲ್ಲ ಕಣ್ರಿ. ಪೊಟ್ಯಾಟೋದಲ್ಲಿ ಇದೆ. ಪೊಟ್ಯಾಟೋ, ಆಲೂಗೆಡ್ಡೆಲ್ಲಿ ಇರ್ಬೋದು. ಅದಾದ್ಮೇಲೆ ಟೊಮೊಟೊ ಹಣ್ಣು ಆಗಿರ್ಬೋದು. ಈ ಟೊಮೊಟೊ ಹಣ್ಣು, ಆಲೂಗೆಡ್ಡೆಲ್ಲಿ ನಿಕೋಟಿನ್ ಕೂಡ ಏನೈತೆ ಎಂದು ಅಂಶ ಇದೆ. ನೆನ್ಪಿಟ್ಕೊಂಡಿರಿ. ಈ ಒಂದು ಟಾಪಿಕ್ ಬಂದಿದ್ದಕ್ಕೆ ಸುಮಾರು ನೋಡಿ 1, 2, 3, 4, 5 ಪ್ರಶ್ನೆಗಳನ್ನ ರಿವಿಷನ್ ಮಾಡ್ದಂಗಾಯ್ತು. ಕ್ವಶನ್ ನಂಬರ್ 6 ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಬರೋಣ, ಪಕ್ಷಿಯ ಹೃದಯದಲ್ಲಿ ಎಷ್ಟು ಕೋಣೆಗಳಿದಾವೆ ಅಂತ. ಎಷ್ಟು ಕೋಣೆಗಳಿದಾವೆ ಸರ್? ನಮ್ಮ ಹೃದಯದಲ್ಲಿ 4 ಕೋಣೆ ಇದಾವೆ ಸರ್. ಪಕ್ಷಿಯ ಹೃದಯದಲ್ಲಿ ಎಷ್ಟು ಸರ್? ನನಗೆ ಗೊತ್ತಿಲ್ಲ ಸರ್ ಅಂತಂದ್ರೆ ನೋಡಿ, ಪಕ್ಷಿಯ ಹೃದಯದಲ್ಲೂ ಕೂಡ ಸಾಮಾನ್ಯವಾಗಿ ಎಷ್ಟು ಹೃದಯ ಕೋಣೆಗಳಿದಾವೆ ಅಂತಂದ್ರೆ ಅದರಲ್ಲೂ ಕೂಡ 4 ಹೃದಯ ಕೋಣೆಗಳಿದಾವೆ. ಹೃತ್ಕಣಗಳು, 2 ಹೃತ್ಕಣಗಳು, 2 ಹೃತ್ಕಶಿಗಳು ಇದಾವೆ. ಸಾರಿ, 4 ಹೃದಯ ಕೋಣೆಗಳಿದಾವೆ. ಓಕೆ, ಒಪ್ಕೊಳ್ಳೋಣ. ಬಟ್ ಮನುಷ್ಯನಲ್ಲಿ ಎಷ್ಟು ಹೃದಯ ಕೋಣೆಗಳಿದಾವೆ? ಮನುಷ್ಯನಲ್ಲೂ ಕೂಡ 4 ಹೃದಯ ಕೋಣೆಗಳಿದಾವೆ. ಕಪ್ಪೆಲ್ ಎಷ್ಟಿದಾವೆ? ಕಪ್ಪೆಲ್ಲೂ ಕೂಡ 4 ಹೃದಯ ಕೋಣೆಗಳಿದಾವೆ. ಕ್ರೊಕೊಡೈಲ್, ಮೊಸಳೆಯಲ್ಲಿ ಎಷ್ಟಿದಾವೆ? ಮೊಸಳೆಲ್ಲೂ ಕೂಡ 4 ಹೃದಯ ಕೋಣೆಗಳಿದಾವೆ. ಅಷ್ಟೇ ಅಲ್ಲ, ನೀಲಿ ತಿಮಿಂಗಿಲ, ಆ ನೀಲಿ ತಿಮಿಂಗಿಲ ಬೃಹತ್ ಪ್ರಾಣಿ, ಅದು ಬೃಹತ್ ಜೀವಿ. ಆ ನೀಲಿ ತಿಮಿಂಗದಲ್ಲಿ ಎಷ್ಟು ಹೃದಯ ಕೋಣೆಗಳಿದಾವೆ? ಅದರಲ್ಲೂ ಕೂಡ 4 ಹೃದಯ ಕೋಣೆಗಳಿದಾವೆ. ನೀವು ನೋಡಿ, ಕಪ್ಪೆ ಅಂತ ಬರ್ಕೊಳ್ಳಿ. ಅದಾದ್ಮೇಲೆ ಪಕ್ಷಿ ಅಂತ ಬರ್ಕೊಳ್ಳಿ. ಕಪ್ಪೆ, ಪಕ್ಷಿ, ಮಾನವ, ಮೊಸಳೆ, ಅದಾದ್ಮೇಲೆ ಮಾನವ, ಮೊಸಳೆ, ನೀಲಿ ತಿಮಿಂಗಿಲ, ಇವೆಲ್ಲದ್ರಲ್ಲೂ ಕೂಡ 4 ಹೃದಯ ಕೋಣೆಗಳಿದಾವೆ. ಓಕೆ, ಈಗ ಕ್ವಶನ್ ನಂಬರ್ 7 ಮುಗೀತು. ನೆಕ್ಸ್ಟ್ ಕ್ವಶನ್ ನಂಬರ್ 8ಗೆ ಹೋಗೋಣ. ಬೂತ್ ಕನ್ನಡಿ ಮತ್ತು ಗನ್ ಪೌಡರ್ ಕಂಡುಹಿಡಿದ ವಿಜ್ಞಾನಿ ಯಾರು ಅಂತ ಕೇಳ್ತಾರೆ. ನೋಡಿ, ಬೂತ್ ಕನ್ನಡಿ ಮತ್ತು ಗನ್ ಪೌಡರ್ ಅನ್ನು ಯಾರು ಕಂಡುಹಿಡಿತು? ನೋಡಿ, ಗನ್ ಪೌಡರ್ ಅನ್ನು ಇತ್ತೀಚಿನ ದಿನಗಳಲ್ಲಿ ಏನ್ ಮಾಡ್ತಿದ್ದಾರೆ? ಬಳಸ್ಕೊಳ್ತಾ ಇದ್ದಾರೆ. ಇತ್ತೀಚಿನ ದಿನಗಳೆಲ್ಲ ಹಲವಾರು ವರ್ಷಗಳಿಂದಾನೇ ಸಾಮಾನ್ಯವಾಗಿ ಬಳಸ್ಕೊಳ್ತಿದ್ದಾರೆ. ಇಲ್ಲಿ ಬೂತ್ ಕನ್ನಡಿ ಮತ್ತೆ ಗನ್ ಪೌಡರ್ ಅನ್ನು ಕಂಡುಹಿಡಿದ ವಿಜ್ಞಾನಿ ಅಂತ ಕೇಳಿದ್ರೆ ಯಾರಂತ ಹೇಳ್ಬೇಕು ಅಂತಂದ್ರೆ ರೋಜರ್, ಗೊತ್ತಾಗ್ಬಿಡ್ತು ನಿಮಗೆ ಈಗ ಆಲ್ರೆಡಿ, ರೋಜರ್ ಬೇಕನ್. ಏನು? ರೋಜರ್ ಬೇಕನ್. ಇಂಪಾರ್ಟೆಂಟು. ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಕ್ವಶನ್, 8ನೇ ಕ್ವಶನ್ ಆಯ್ತು. 9ನೇ ಕ್ವಶನ್ ಬರೋಣ. ರಕ್ತವಿಲ್ಲದಿದ್ದರೂ ಉಸಿರಾಡುವ ಪ್ರಾಣಿ ಯಾವುದು? ರಕ್ತವಿಲ್ಲದಿದ್ದರೂ ಉಸಿರಾಡುವ ಪ್ರಾಣಿ ಯಾವುದು? ನೋಡಿ, ನಮ್ಮ ದೇಹದಲ್ಲಿ ಆಕ್ಸಿಜನ್ ಸಪ್ಲೈ ಆಗ್ತಿದೆ ಅಂತಂತಂದ್ರೆ ಅದು ರಕ್ತದ ಮೂಲಕನೇ ಸಪ್ಲೈ ಆಗ್ತಿರೋದು. ಆ ರಕ್ತ ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಏನಾಗಲ್ಲ, ಸಪ್ಲೈ ಆಗಲ್ಲ. ಬಟ್ ರಕ್ತವಿಲ್ಲದಿದ್ರೂ ಕೂಡ ಉಸಿರಾಡುವಂತಹ ಪ್ರಾಣಿ, ರೆಸ್ಪಿರೇಟರಿ ಮಾಡ್ತದೆ. ಯಾವುದು? ಹೈಡ್ರಾ. ಯಾವುದು? ಹೈಡ್ರಾ. ವೆರಿ ವೆರಿ ಇಂಪಾರ್ಟೆಂಟು. ಹೈಡ್ರಾ ಬಗ್ಗೆ ಇಷ್ಟು ತಿಳ್ಕೊಂಡ್ರೆ ಸಾಲದು. ಇದು ಎಸೆಕ್ಷುವಲ್ ರಿಪ್ರೊಡಕ್ಷನ್. ಎಸೆಕ್ಷುವಲ್ ಯಾವುದು? ಎಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಕೇಳಿದ್ರೆ ಹೈಡ್ರಾ. ಎಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದ್ರೆ ಕನ್ನಡದಲ್ಲಿ ನಾವ್ ಏನಂತ ಕರಿತೀವಿ ಅಂತಂದ್ರೆ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತಂದ್ರೆ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಯಾವ ರೀತಿಯ ಸಂತಾನೋತ್ಪತ್ತಿ? ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಅಂತ ನಾವು ಕರಿತೀವಿ ಸಾಮಾನ್ಯವಾಗಿ. ನೆಕ್ಸ್ಟ್ ನೋಡಿ, ಹೈಡ್ರಾ ಬಗ್ಗೆ
ಸ್ವಲ್ಪ ಜಾಸ್ತಿ ತಿಳ್ಕೊಬೇಕಾಗಿರ್ತದೆ. ಯಾಕೆ ಅಂತಂತಂದ್ರೆ ಈ ಹೈಡ್ರಾ ವೆಜಿಟೇಟಿವ್ ರಿಪ್ರೊಡಕ್ಷನ್ಸ್ ಅಂತ ಬರ್ತವೆ, ಎಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಬರ್ತದೆ. ಹೈಡ್ರಾ ಯಾವ್ದ್ರಿಂದ ಸಂತಾನೋತ್ಪತ್ತಿ, ಯಾವ ತರ ಸಂತಾನೋತ್ಪತ್ತಿ ಮಾಡ್ಕೊಳ್ತದೆ ಅಂತ ಕೇಳ್ತಾರೆ. ಈಗ ಲೈಂಗಿಕ ಸಂತಾನೋತ್ಪತ್ತಿ, ಅಲೈಂಗಿಕ ಸಂತಾನೋತ್ಪತ್ತಿ ಬಗ್ಗೆ ನಿಮ್ಮೆಲ್ಲರಿಗೂ ಸಾಮಾನ್ಯ ಗೊತ್ತು. ಲೈಂಗಿಕ ಸಂತಾನೋತ್ಪತ್ತಿ ಅಂತಂದ್ರೆ ಏನು? ಸಮ್ಮಿಲನ ಆಗ್ಬೇಕು. ಲಿಂಗಾಣುಗಳು ಸಮ್ಮಿಲನ ಆದ್ರೆ ಅದನ್ನ ಸಮ್ಮಿಲನದಿಂದ ಉಂಟಾದಂತ ಸಂತಾನೋತ್ಪತ್ತಿಗೆ ಲೈಂಗಿಕ. ಇಲ್ಲಿ ಲಿಂಗಾಣುಗಳು ಸಮ್ಮಿಲನ ಆಗಲ್ಲ. ಸೊ ಇದು ಪ್ರೊಡ್ಯೂಸ್ ಅದೇ ತಾನಾಗಿ ಏನಾಗ್ತದೆ ಅಂತಂದ್ರೆ ಪ್ರೊಡ್ಯೂಸ್ ಆಗ್ತಾ ಹೋಗ್ತಾ ಇರ್ತದೆ. ಅಂದ್ರೆ ಮೊಗ್ಗುವಿಕೆಯ ಮೂಲಕ ಏನ್ ಮಾಡ್ತದೆ ಅಂತಂದ್ರೆ ಏನಾಗ್ತದೆ, ಸಂತಾನೋತ್ಪತ್ತಿಯನ್ನ ಮಾಡ್ಕೊಳ್ತಾ ಹೋಯ್ತದೆ. ನೆಕ್ಸ್ಟ್ ಕ್ವಶನ್ ಬರೋಣ. ಸುಮಾರು 10ನೇ ಕ್ವಶನ್ ಬರೋಣ. ಈಗ 9ನೇ ಕ್ವಶನ್ ವರೆಗೂ ಆಯ್ತು. ನೆಕ್ಸ್ಟ್ 10ನೇ ಕ್ವಶನ್ ಬರೋಣ. ಚರ್ಮದ ಬಣ್ಣಕ್ಕೆ ಕಾರಣವಾದ ಅಂಶ ಯಾವುದು? ಎಸ್, ಇವಾಗ ತಾನೇ ಹೇಳಿದ್ದೀನಿ ಸ್ವಲ್ಪ ಹೊತ್ತಿನ ಮುಂಚೆ. ಚರ್ಮದ ಬಣ್ಣಕ್ಕೆ ಕಾರಣವಾಗಿರುವ ಅಂಶ ಯಾವುದು? ಮೆಲಾನಿನ್. ಯಾವುದು? ಮೆಲಾನಿನ್. ಕೇಳಿಲ್ಲ, ಮೆಲಾನಿನ್. ಈಗ 10ನೇ ಕ್ವಶನ್ ಮುಗೀತು. ನೆಕ್ಸ್ಟ್ ಕ್ವಶನ್, ಬೆನ್ನೆಲುಬು ಇಲ್ಲದ ಪ್ರಾಣಿಗಳನ್ನು ಏನೆಂದು ಕರೀತಾರೆ? ಹೌದು, ವೆರಿ ವೆರಿ ಇಂಪಾರ್ಟೆಂಟ್. ಬೆನ್ನೆಲುಬು ಇರುವಂತ ಪ್ರಾಣಿಗಳಿಗೆ ಅರ್ಥ ಮಾಡ್ಕೊಳ್ಳಿ, ಇರುವಂತ ಪ್ರಾಣಿಗಳಿಗೆ ನಾವು ಕಶೇರುಕಗಳು ಅಂತ ಕರಿತೀವಿ. ಇಂಗ್ಲಿಷಲ್ಲಿ ನಾವು ವರ್ಟಿಬ್ರೇಟ್ಸ್ ಅಂತ ಕರಿತೀವಿ. ವರ್ಟಿಬ್ರೇಟ್ಸ್. ಬೆನ್ನೆಲುಬು ಇಲ್ಲದ ಪ್ರಾಣಿಗಳಿಗೆ ನಾವು ಇನ್ವರ್ಟಿಬ್ರೇಟ್ಸ್ ಅಂತ ಕರಿತೀವಿ. ಇನ್ವರ್ಟಿಬ್ರೇಟ್ಸ್. ಈ ಕ್ವಶನ್ಗೆ ಆನ್ಸರ್ ಇದೆ, ಇನ್ವರ್ಟಿಬ್ರೇಟ್ಸ್. ಕನ್ನಡದಲ್ಲಿ ಅಕಶೇರುಕ ಅಂತ, ಅಕಶೇರುಕ ಅಂತಾನು ಕೂಡ ಕರಿತೀವಿ. ಓಕೆ, ಕ್ವಶನ್ ನಂಬರ್ 11 ಮುಗೀತು. 12 ಬರೋಣ. 12, ಪೆಟ್ರೋಲಿಯಂ ಯಾವುದರ ಮಿಶ್ರಣವಾಗಿದೆ? ವೆರಿ ವೆರಿ ಇಂಪಾರ್ಟೆಂಟ್ ಕಂಡ್ರಿ. ಪೆಟ್ರೋಲಿಯಂ ಯಾವುದರ ಮಿಶ್ರಣವಾಗಿದೆ ಅಂತ ಸಾಮಾನ್ಯವಾಗಿ ನಿಮ್ಮೆಲ್ಲರಿಗೂ ಗೊತ್ತು. ಪೆಟ್ರೋಲಿಯಂ ಅಂತಂತಂದ್ರೆ ಪೆಟ್ರೋಲ್ ಅನ್ಕೋಬಾರದು ನಾವು. ಪೆಟ್ರೋಲ್ ಅನ್ನೋದು ಪೆಟ್ರೋಲಿಯಂನ ಒಂದು ಉಪ ಉತ್ಪನ್ನ. ಫಾರ್ ಎಕ್ಸಾಂಪಲ್, ಹಾಲಲ್ಲಿ ಹೆಂಗೆ ಮೊಸರಾಗ್ತದೆ, ಬೆಣ್ಣೆ ಆಯ್ತದೆ, ತುಪ್ಪ ಆಯ್ತದೆ, ಮಜ್ಜಿಗೆ ಆಯ್ತದೆ, ಇವೆಲ್ಲವೂ ಕೂಡ ಏನಾಗ್ತದೆ? ಹಾಲಿಂದ ಆಗೋದಲ್ವಾ? ಅದೇ ತರ ಪೆಟ್ರೋಲಿಯಂ ಎನ್ನುವುದರಲ್ಲಿ ಏನೇನು ಉಪ ಉತ್ಪನ್ನಗಳು, ಘಟಕಗಳು ಬರ್ತಾವಂತಂದ್ರೆ ನೆನ್ಪಿಟ್ಕೊಂಡಿರಿ. ಪೆಟ್ರೋಲಿಯಂ ಎನ್ನುವ ಒಂದು ಕೆಳಗಡೆ ಘಟಕಗಳು ಏನೇನು ಬರ್ತಾವಂತಂದ್ರೆ ಪೆಟ್ರೋಲ್ ಬರುತ್ತೆ, ನೆಕ್ಸ್ಟ್ ಡೀಸೆಲ್ ಬರುತ್ತೆ. ಸ್ವಲ್ಪ ಕನ್ನಡದ ಬರ್ಕೊಳ್ಳಿ ನೀವು. ಡೀಸೆಲ್ ಬರುತ್ತೆ, ಪೆಟ್ರೋಲು, ಡೀಸೆಲ್, ಪ್ಯಾರಾಫಿನ್ ಮೇಣ ಆಯ್ತಾ. ಅದಾದ್ಮೇಲೆ ಬಿಟುಮನ್, ಪ್ಯಾರಾಫಿನ್ ಮೇಣ, ಬಿಟುಮನ್, ಇವೆಲ್ಲವೂ ಕೂಡ ಪೆಟ್ರೋಲಿಯಂನ ಘಟಕಗಳು. ಸೊ ಇಲ್ಲಿ ಕ್ವಶನ್ ಏನ್ ಕೇಳಿದ್ದಾರೆ ನೋಡಿ, ಪೆಟ್ರೋಲಿಯಂ ಯಾವುದರ ಮಿಶ್ರಣವಾಗಿದೆ ಅಂತ ಕೇಳ್ತಾರೆ. ಪೆಟ್ರೋಲಿಯಂ ಯಾವುದರ ಮಿಶ್ರಣ ಅಂತಂದ್ರೆ ಇಲ್ಲಿ ಬರೀತೀನಿ ನೋಡಿ, ಹೈಡ್ರೋಕಾರ್ಬನ್ನ ಮಿಶ್ರಣ. ವೆರಿ ವೆರಿ ಇಂಪಾರ್ಟೆಂಟ್ ಆನ್ಸರ್ ಇದು, ಹೈಡ್ರೋಕಾರ್ಬನ್ನ ಮಿಶ್ರಣ. ಈಗ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗಳು, ಪೆಟ್ರೋಲಿಯಂ ಅಡಿಗಡೆ ಬರುವಂತದ್ದು ಘಟಕಗಳು ಇವೆಲ್ಲ ಪೆಟ್ರೋಲು, ಡೀಸೆಲ್, ಪ್ಯಾರಾಫಿನ್ ಮೇಣ, ಬಿಟುಮನ್ನು, ಇವೆಲ್ಲವೂ ಕೂಡ ಸಾಮಾನ್ಯವಾಗಿ ಏನ್ ಬರ್ತದೆ. ಮತ್ತೆ ಸೀಮೆಣ್ಣೆನೂ ಕೂಡ ಸಾಮಾನ್ಯವಾಗಿ ಇಲ್ಲೇ ಕಂಡು ಬರ್ತದೆ. ಇರ್ಲಿ, ಪೆಟ್ರೋಲಿಯಂನ ಯಾವುದರ ಮಿಶ್ರಣ ಅಂತಂದ್ರೆ ಹೈಡ್ರೋಕಾರ್ಬನ್ಸ್. ಈ ಹೈಡ್ರೋಕಾರ್ಬನ್ಸ್ ನೋಡಿ, ಈ ಸಾಮಾನ್ಯವಾಗಿ ಹೈಡ್ರೋಕಾರ್ಬನ್ಸ್ ಅಂತಂದ್ರೆ ಇಲ್ಲಿ ಹೈಡ್ರೋಜನ್ ಕೂಡ ಇದೆ, ಮತ್ತೆ ಇನ್ನೊಂದೇನಿದೆ, ಕಾರ್ಬನ್ ಕೂಡ ಇದೆ. ಹೈಡ್ರೋಜನ್ ಮತ್ತೆ ಕಾರ್ಬನ್ನ ಒಂದು ಸಮ್ಮಿಶ್ರಣದಿಂದ ಏನಾಗ್ತೈತೆ, ಹೈಡ್ರೋಕಾರ್ಬನ್ಸ್ ಉಂಟಾಗಿದೆ. ಓಕೆನಾ. ಈ ಹೈಡ್ರೋಕಾರ್ಬನ್ಸ್ ಅಲ್ಲಿ ಹೈಡ್ರೋಜನ್ ಇದೆಯಲ್ಲ, ಹೈಡ್ರೋಜನ್ ನಿಮ್ಮೆಲ್ಲರಿಗೂ ಗೊತ್ತು. ಮೂಲ ವಸ್ತುಗಳಲ್ಲಿ ಮೊದಲನೇ ಮೂಲ ವಸ್ತು ಯಾವುದು ಅಂತ ಕೇಳಿದ್ರೆ ಯಾವ್ದಂತ ಹೇಳ್ತೀರಾ? ಹೈಡ್ರೋಜನ್ ಅಂತ ಹೇಳ್ತೀರಾ, ಹೌದಲ್ವಾ? ಈ ಹೈಡ್ರೋಜನ್ನು ಕಂಡಿಡ್ದಿತ್ತು ಯಾರು ಅಂತ ಕೇಳ್ತಾರೆ. ಸೊ ಹೈಡ್ರೋಜನ್ ಅನ್ನ ಕಂಡಿಡ್ದಿತ್ತು ಯಾರು ಅಂತ ಕೇಳಿದ್ರೆ ಹೆನ್ರಿ ಕ್ಯಾವೆಂಡಿಶ್ ಅಂತ ಅನ್ಬೇಕು. ಹೆನ್ರಿ ಕ್ಯಾವೆಂಡಿಶ್. ಕನ್ನಡದಲ್ಲಿ ಬರಿತೀನಿ, ಹೆನ್ರಿ ಕ್ಯಾವೆಂಡಿಶ್. ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಮೂಲ ವಸ್ತುಗಳಲ್ಲಿ 118 ಮೂಲ ವಸ್ತುಗಳು ಇದಾವೆ ಅಂತ ಈಗ ಸ್ವಲ್ಪ ಹೊತ್ತಿನ ಮುಂಚೆ ಹೇಳಿದೆ. ಆ 118 ಮೂಲ ವಸ್ತುಗಳಲ್ಲಿ ಅತಿ ಕಡಿಮೆ ತೂಕವನ್ನು ಹೊಂದಿರುವಂತಹ ಮೂಲ ವಸ್ತು ಕೇಳ್ತಾರೆ. ಅತಿ ಕಡಿಮೆ ತೂಕವನ್ನು ಹೊಂದಿರುವಂತಹ ಮೂಲ ವಸ್ತು ಯಾವ್ದಿರ್ಬೋದು? ಇದೆ. ಯಾವುದು? ಹೈಡ್ರೋಜನ್. ಮತ್ತೆ ಅಷ್ಟೇ ಅಲ್ಲ, ವಿಶ್ವದಲ್ಲೇ ಅತ್ಯಂತ ಹೇರಳವಾಗಿ ಸಿಗುವಂತಹ ಮೂಲ ವಸ್ತು ಏನಾದ್ರು ಇದ್ರೆ ಅದು ಹೈಡ್ರೋಜನ್. ಈ ಹೈಡ್ರೋಜನ್ ನ ಕಂಡುಹಿಡಿದಿತ್ತು ಯಾರು? ಹೆನ್ರಿ ಕ್ಯಾವೆಂಡಿಶ್. ಇದು ಮೂಲ ವಸ್ತುಗಳಲ್ಲಿ ಮೊದಲನೇ ಮೂಲ ವಸ್ತು. ಇದರ ಒಂದು ಪರಮಾಣು ಸಂಖ್ಯೆ ಎಷ್ಟು? 1. ಓಕೆ, ಕ್ವಶನ್ ನಂಬರ್ ಯಾವ್ದಕ್ಕೆ ಹೋಗೋಣ ಇವಾಗ? 13ಗೆ ಹೋಗೋಣ. ಕ್ವಶನ್ ನಂಬರ್ 13 ಅಲ್ವಾ? ಒಂದು ನಿಮಿಷ. ಹತ್ತಿರದ ವಸ್ತುವನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗುತ್ತಿಲ್ಲ, ಇದು ಯಾವ ದೃಷ್ಟಿದೋಷ ಅಂತ ಕೇಳ್ತಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್.
ದೃಷ್ಟಿದೋಷದ ಬಗ್ಗೆ ನಾವು ತಿಳ್ಕೊಳ್ಬೇಕು. ಎವರಿ ಎಕ್ಸಾಮಿನೇಷನ್ ಈ ದೃಷ್ಟಿದೋಷದ ಬಗ್ಗೆ ಕೇಳ್ತಾರೆ. 1 ಮಾರ್ಕ್ಸ್ ಅಂತೂ ಪಕ್ಕ ಇದ್ದೇ ಇರ್ತದೆ. ಸೊ ನೋಡಿ, ಅವ್ರು ಹೇಳ್ತಾ ಇದ್ದಾರೆ ಹತ್ತಿರದ ವಸ್ತುವನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗುತ್ತಿಲ್ಲ, ಇದು ಯಾವ ದೃಷ್ಟಿದೋಷ ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಯಾವುದು ಅಂತಂತಂದ್ರೆ, ಹತ್ತಿರದ ವಸ್ತುಗಳನ್ನ ನೋಡಕ್ ಆಗ್ತಿಲ್ಲ ಅಂತಂತಂದ್ರೆ ದೂರ ದೃಷ್ಟಿದೋಷ. ಯಾವ ದೃಷ್ಟಿದೋಷ? ದೂರ ದೃಷ್ಟಿ ದೋಷ. ವೆರಿ ವೆರಿ ಇಂಪಾರ್ಟೆಂಟ್. ನಾವೇನಂತ ಅನ್ಕೋತೀವಿ, ಹತ್ತಿರದ ವಸ್ತುವನ್ನು ಸ್ಪಷ್ಟವಾಗಿ ನೋಡಕ್ ಆಗ್ತಿಲ್ಲ ಅದಕ್ಕಾಗಿ ಸಮೀಪ ದೃಷ್ಟಿದೋಷ ಅಂತ ಅನ್ಕೋತೀವಿ. ಇನ್ನೋ ಅದ್ರ ಉಲ್ಟಾ ನಾವೇ ಹೇಳ್ಬೇಕಾಗಿರ್ತದೆ. ಓಕೆನಾ? ಬಟ್ ದೂರದ ವಸ್ತುಗಳನ್ನು ಈಗ ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗುತ್ತಿಲ್ಲ, ಅದ್ಯಾವ ದೃಷ್ಟಿದೋಷ? ಅದು ಸಮೀಪ ದೃಷ್ಟಿದೋಷ. ಉಲ್ಟಂ ಪಲ್ಟ ಒಂದು ತಿಳ್ಕೊಳ್ಳಿ ಸಾಕು. 1 ತಿಳ್ಕೊಂಡ್ರೆ 2 ತಿಳ್ಕೊಂಡಂಗೆ. ಹೆಂಗೆ? ಈಗ ಫಾರ್ ಎಕ್ಸಾಂಪಲ್ ಹತ್ತಿರದ ವಸ್ತುವನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗುತ್ತಿಲ್ಲ, ಇದು ಯಾವ ದೃಷ್ಟಿದೋಷ ಅಂತಂದ್ರೆ ದೂರ ದೃಷ್ಟಿದೋಷ. ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡ್ತಾ ಇದೆಯಾ ಬಟ್ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡ್ತಾ ಇಲ್ಲ ಅಂತಂದ್ರೆ ಅದು ಸಮೀಪ ದೃಷ್ಟಿದೋಷ. ಬಟ್ ಇಲ್ಲಿ ಎಕ್ಸಾಮ್ ಕೇಳೋದು ಯಾವುದು ಗೊತ್ತಾ? ಇದು ಕೇಳಲ್ಲ. ಎಕ್ಸಾಮ್ ಅಲ್ಲಿ ಕೇಳೋದು ಏನು ಅಂತಂತಂದ್ರೆ ಸಮೀಪ ದೃಷ್ಟಿದೋಷಕ್ಕೆ ಬಳಸುವಂತಹ ಮಸೂರ ಯಾವುದು ಅಂತ ಕೇಳ್ತಾರೆ. ನೋಡಿ, ಇವತ್ತು ನನಗೂ ಯಾವ ದೋಷ ಅಂತಂದ್ರೆ ಸಮೀಪ ದೃಷ್ಟಿದೋಷ. ದೂರದ ವಸ್ತುಗಳು ಸ್ಪಷ್ಟವಾಗಿ ಏನು ಕಾಣೋದಿಲ್ಲ. ಸೊ ಅದಕ್ಕಾಗಿ ಇಲ್ಲಿ ಯಾವ ಲೆನ್ಸ್ ಅನ್ನ ಬಳಸಿದ್ರೆ ಅಂತಂದ್ರೆ, ಈ ಕರ್ನಾಟಕದಲ್ಲಿ ನಿಮ್ನ ಮಸೂರವನ್ನ ಬಳಸಿದ್ದಾರೆ. ಯಾವ ಮಸೂರವನ್ನ ಬಳಸಿದ್ರೆ? ನಿಮ್ನ ಮಸೂರವನ್ನ ಬಳಸಿದ್ದಾರೆ. ನೋಡಿ, ಸಮೀಪ ದೃಷ್ಟಿದೋಷಕ್ಕೆ ಬಳಸುವಂತಹ ಮಸೂರ ನಿಮ್ನ ಮಸೂರ. ನೋಡಿ, ಸಮೀಪ ದೃಷ್ಟಿದೋಷಕ್ಕೆ ನಾವು ಇಂಗ್ಲಿಷಲ್ಲಿ ಏನಂತ ಕರಿತೀವಿ ಅಂತಂತಂದ್ರೆ ಮಯೋಫಿಯಾ. ಅದನ್ನು ಕೂಡ ನೆನ್ಪಿಟ್ಕೊಂಡಿರಿ. ಸಮೀಪ ದೃಷ್ಟಿದೋಷಕ್ಕೆ ನಾವು ಮಯೋಫಿಯಾ ಅಂತಾನು ಕೂಡ ಕರಿತೀವಿ. ಅದೇ ದೂರ ದೃಷ್ಟಿದೋಷಕ್ಕೆ ಹೈಪರ್ ಮೆಟ್ರೋಫಿಯಾ ಅಂತ. ಹೈಪರ್ ಮೆಟ್ರೋಫಿಯಾ ನೆನ್ಪಿಟ್ಕೊಂಡಿರಿ. ಸಮೀಪ ದೃಷ್ಟಿದೋಷಕ್ಕೆ ನಿಮ್ನ ಮಸೂರ ಬಳಸ್ತಾರೆ. ದೂರ ದೃಷ್ಟಿದೋಷಕ್ಕೆ ಅದ್ರ ಆಪೋಸಿಟ್ ಯಾವ ಮಸೂರ ಬಳಸ್ಬೋದು? ಪೀನ ಮಸೂರವನ್ನ ಬಳಸ್ತಾರೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ ಫಿಸಿಕ್ಸ್ ಪಾಠ ಮಾಡ್ಬೇಕಾದ್ರೆ. ಲೈಟ್ ಚಾಪ್ಟರ್ ಬರ್ತದೆ, ಆ ಲೈಟ್ ಅದಕ್ಕೆ ಸಂಬಂಧಪಟ್ಟಂತೆ ಬಂದಾಗ ಹೇಳ್ಕೊಡ್ತೀನಿ. ಬಟ್ ಆದ್ರೆ ದೃಷ್ಟಿದೋಷ ಅಂತ ಬಂದಾಗ ನಾವು ನೆನ್ಪಿಟ್ಕೊಂಡಿರ್ಬೇಕು ಸಮೀಪ ದೃಷ್ಟಿದೋಷ, ದೂರ ದೃಷ್ಟಿದೋಷ, ಇನ್ನೊಂದು ಐತೆ ಯಾವ್ದದು? ಪ್ರೆಸ್ ಬಯೋಫಿಯಾ ಅಂತ. ಯಾವುದು? ಪ್ರೆಸ್ ಬಯೋಫಿಯಾ ಅನ್ನೋದು ಒಂದಿದೆ. ಪ್ರೆಸ್ ಬಯೋಫಿಯಾ ಅಷ್ಟೇ ಅಲ್ಲ, ಇನ್ನೊಂದು ಯಾವುದು ಅಂತಂದ್ರೆ ಕ್ಯಾಟ್ರಾಕ್ಟ್ ಅಂತ. ಕಣ್ಣಿನ ಪೊರೆ. ಕನ್ನಡದಲ್ಲಿ ನಾವೇನಂತ ಕರಿತೀವಿ ಅಂತಂತಂದ್ರೆ ಕಣ್ಣಿನ ಪೊರೆ. ಇದನ್ನ ನಾವು ಕಣ್ಣಿನ ಪೊರೆ ಇಂಗ್ಲಿಷಲ್ಲಿ ನಾವು ಕ್ಯಾಟ್ರಾಕ್ಟ್ ಅಂತ ಕರೀತೀವಿ. ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ ನೋಡಿ. ಸಮೀಪ ದೃಷ್ಟಿದೋಷಕ್ಕೆ ನಿಮ್ನ ಮಸೂರ, ದೂರ ದೃಷ್ಟಿದೋಷಕ್ಕೆ ಪೀನ ಮಸೂರ, ಬಟ್ ಪ್ರೆಸ್ ಬಯೋಫಿಯಾಕ್ಕೆ ಎರಡೂ ಮಸೂರವನ್ನ ಬಳಸ್ತಾರೆ. ಕಣ್ಣಿನ ಪೊರೆಗೆ ಏನ್ ಮಾಡ್ತಾರೆ ಅಂತಂದ್ರೆ ಶಸ್ತ್ರಚಿಕಿತ್ಸೆ ಮೂಲಕ ಏನ್ ಮಾಡ್ತಾರೆ? ಸರಿ ಮಾಡ್ಕೊತಾರೆ. ಓಕೆ, 13ನೇ ಕ್ವಶನ್ ಮುಗಿತು. ಲೆಟ್ಸ್ ಕಮ್ ಟು ದಿ ನೆಕ್ಸ್ಟ್ ಕ್ವಶನ್. ಸ್ಲೈಡ್ ನಂಬರ್ 3 ಹೋಗೋಣ. ಕ್ವಶನ್ ನಂಬರ್ 14. ಯಾವ ಶಕ್ತಿಯ ಮೂಲವನ್ನು ಭಾರತದಲ್ಲಿ ಅತಿ ಹೆಚ್ಚು ಬಳಸಲಾಗುತ್ತಿದೆ ಅಂತ ಕೇಳ್ತಿದ್ದಾರೆ. ಯಾವ ಶಕ್ತಿಯ ಮೂಲವನ್ನು ಭಾರತದಲ್ಲಿ ಅತಿ ಹೆಚ್ಚು ಬಳಸಲಾಗ್ತಿದೆ? ನಿಮ್ಮೆಲ್ಲರಿಗೂ ಗೊತ್ತಿಲ್ಲದಂಗೆ ಯಾವುದೋ ಇದ್ದಿಲೋ ಯಾವಿದ್ದಿಲೋ ಕಲ್ಲಿದ್ದಿಲೋ. ಹೌದು, ನಾವು ಯಾವ ಶಕ್ತಿಯ ಮೂಲವನ್ನು ಬಳಸ್ತಾ ಇದೀವಿ ಅಂತಂತಂದ್ರೆ ಕಲ್ಲಿದ್ದಲು ಅಂತ ಹೇಳ್ಬೇಕು. ಇವತ್ತು ಟ್ರೈನ್ ಓಡಿಸೋಕ್ಕಾಗಿರ್ಬೋದು, ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡೋಕ್ಕಾಗಿರ್ಬೋದು, ಕೆಲವು ಡಾಂಬರನ್ನ ಬಳಸೋಕ್ಕಾಗಿರ್ಬೋದು, ಡಾಂಬರನ್ನ ರೋಡಿಗೆ ಹಾಕಕ್ಕಾಗಿರ್ಬೋದು, ಇವೆಲ್ಲವೂ ಕೂಡ ಎಲ್ಲಿಂದ? ಕಲ್ಲಿದ್ದಲಿಂದ ನಾವು ಪಡ್ಕೊಳ್ತಾ ಇದ್ದೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಇನ್ನ ಮಾನವನ ದೇಹದ ಉಷ್ಣತೆ ಎಷ್ಟಿರಬೇಕು ಅಂತ ಕೇಳ್ತಿದ್ದಾರೆ. ಸೊ ನೋಡಿ, ಮಾನವನ ದೇಹದ ಉಷ್ಣತೆ ಎಷ್ಟಿರ್ಬೇಕಂತಂದ್ರೆ 37 ಇರಬೇಕು. ಯಾಕೆ 37 ಇರಬೇಕು? ಕಡಿಮೆ ಆದ್ರೆ ಏನಾಗುತ್ತೆ, ಜಾಸ್ತಿ ಆದ್ರೆ ಏನಾಗುತ್ತೆ ಅನ್ನೋ ಒಂದು ಅಪ್ಲಿಕೇಶನ್ ಲೆವೆಲ್ ನಾವು ತಿಳ್ಕೊಳ್ತಾ ಹೋಗ್ಬೇಕಾಗಿರ್ತದೆ. ಕೇವಲ 37 ಅಂತಂತಂದ್ರೆ ಆ ಸಾಲದು. 37 ಡಿಗ್ರಿ ಸೆಲ್ಸಿಯಸ್, 37 ಡಿಗ್ರಿ ಸೆಲ್ಸಿಯಸ್. ಫ್ಯಾರನೀಟ್ ಅಂತಂದ್ರೆ 97, 98 ಬರುತ್ತೆ, 97 ಸಮಥಿಂಗ್ ಬರುತ್ತೆ ಫ್ಯಾರನೀಟು. ಅದು ಕನ್ವರ್ಟ್ ಮಾಡಬೇಕು 273ಗೆ. ಅದು ನಿಮ್ಗೆ ಈಗ ಸದ್ಯಕ್ಕೆ ಈಗ ಹೇಳಲ್ಲ, ಮುಂದಿನ ತರಗತಿಯಲ್ಲಿ ಹೇಳ್ಕೊಡ್ತೀನಿ ಅದಕ್ಕೆ ಸಂಬಂಧಪಟ್ಟಂತೆ. 37 ಡಿಗ್ರಿ ಸೆಲ್ಸಿಯಸ್ ಬರ್ತದೆ. ಅಕಸ್ಮಾತ್ ಮಾನವ ದೇಹದ ಉಷ್ಣತೆ ಅಕಸ್ಮಾತ್ 41 ಡಿಗ್ರಿ ಸೆಲ್ಸಿಯಸ್ಗೆ ಹೋಯ್ತು ಅಂತ ತಿಳ್ಕೊಳ್ಳಿ. 41 ಡಿಗ್ರಿ ಸೆಲ್ಸಿಯಸ್ಗೆ ಹೋಯ್ತು ಅಂತಂದ್ರೆ ಅವಾಗ ವ್ಯಕ್ತಿ ಏನಾಗ್ತಾನೆ ಅಂತಂದ್ರೆ ಕೋಮಾ ಸ್ಟೇಜಿಗೆ ಹೋಗ್ತಾನೆ. ಅಕಸ್ಮಾತ್ ಏನಾರುವ ಅದೇ ಮಾನವನ
ದೇಹದ ಉಷ್ಣತೆ ಕೇವಲ ಒಂದು 29ಗಿಂತ ಕಡಿಮೆ ಆಯಿತು ಅಂತಂತಂದ್ರೆ ಅವನು ಯಾವ ಕಾಯಿಲೆ ಬರ್ತದೆ ಅಂತಂದ್ರೆ ಅರೆ ಪ್ರಜ್ಞಾ ವ್ಯವಸ್ಥೆಗೆ ಹೋಗ್ತಾನೆ. ಪ್ರಜ್ಞಾ ವ್ಯವಸ್ಥೆ ಅಲ್ಲ, ಇವಾಗ ನಾವೆಲ್ಲರೂ ಕೂಡ ಇರೋದು ಪ್ರಜ್ಞಾ ವ್ಯವಸ್ಥೆ. ಸೈಕಾಲಜಿ ಸ್ವಲ್ಪ ಹೇಳ್ತಾ ಇದ್ದೀನಿ, ನಾವೆಲ್ಲರೂ ಇರೋದು ಇವಾಗ ಪ್ರಜ್ಞಾ ವ್ಯವಸ್ಥೆ. ಬಟ್ ಅರೆ ಪ್ರಜ್ಞಾ ವ್ಯವಸ್ಥೆಗೆ ಹೋಗ್ಬಿಡ್ತಾನೆ ಯಾರು 29 ಡಿಗ್ರಿ ಸೆಲ್ಸಿಯಸ್ ಬಂದ್ರೆ, ಮಾನವನ ದೇಹದ ಉಷ್ಣತೆ 29 ಡಿಗ್ರಿ ಸೆಲ್ಸಿಯಸ್ ಬಂದ್ರೆ ಅರೆ ಪ್ರಜ್ಞಾ ವ್ಯವಸ್ಥೆಗೆ ಹೋಗ್ತಾರೆ. ಹಾಗಾಗಿ ಬಾಡಿ ಟೆಂಪರೇಚರ್ ಅನ್ನ ಮೇಂಟೈನ್ ಮಾಡ್ಕೋಬೇಕು. ಬಟ್ ನಾವು ಬಾಡಿ ಟೆಂಪರೇಚರ್ ಅನ್ನ ಮೇಂಟೈನ್ ಮಾಡ್ತಿಲ್ಲ. ನಮ್ಮ ದೇಹದಲ್ಲಿ ಮಾಸ್ಟರ್ ಗ್ಲ್ಯಾಂಡ್ ಅಂತ ಇದೆ. ಸೊ ಮಾಸ್ಟರ್ ಗ್ಲ್ಯಾಂಡ್ ಅಂತಿದೆ. ಮಾಸ್ಟರ್ ಗ್ಲ್ಯಾಂಡ್ ನೋಡಿ, ಮಾಸ್ಟರ್ ಗ್ಲ್ಯಾಂಡ್ ಅಂತ ಯಾವುದನ್ನು ಕರಿತೀವಿ ಅಂತಂತಂದ್ರೆ, ಮಾಸ್ಟರ್ ಗ್ಲ್ಯಾಂಡ್ ಎಂದು ಯಾವುದನ್ನು ಕರಿತೀವಿ ಅಂತಂದ್ರೆ ಪಿಟ್ಯುಟರಿ ಗ್ರಂಥಿಯನ್ನ ನಾವೇನ್ ಮಾಡ್ತೀವಿ, ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ. ಪಿಟ್ಯುಟರಿ ಗ್ರಂಥಿಯನ್ನ ಮಾಸ್ಟರ್ ಗ್ಲ್ಯಾಂಡ್. ಬಟ್ ಮಾಸ್ಟರ್ ಆಫ್ ಮಾಸ್ಟರ್ ಗ್ಲ್ಯಾಂಡ್ ಅಂತಿದೆ. ಮಾಸ್ಟರ್ ಆಫ್ ಮಾಸ್ಟರ್ ಗ್ಲ್ಯಾಂಡ್ ಯಾವುದು ಗೊತ್ತಾ? ಹೈಪೋಥಾಲಮಸ್. ಈ ಕಡೆ ಬರೀತೀನಿ, ಹೈಪೋಥಾಲಮಸ್. ಮಾಸ್ಟರ್ ಆಫ್ ಮಾಸ್ಟರ್ ಗ್ಲ್ಯಾಂಡ್ ಎಂದು ಯಾವುದನ್ನು ಕರೀತಾರೆ? ಹೈಪೋಥಾಲಮಸ್. ವೈ ಇಸ್ ಕಾರ್ಡ್ ಮಾಸ್ಟರ್ ಆಫ್ ಮಾಸ್ಟರ್ ಗ್ಲ್ಯಾಂಡ್. ಯಾಕೆ ಹೈಪೋಥಾಲಮಸ್ ಅನ್ನೇ ಮಾಸ್ಟರ್ ಆಫ್ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರೀತಾರೆ? ಸಾಮಾನ್ಯ ನೋಡಿ, ಗ್ರಂಥಿಗಳಲ್ಲಿ ಎಲ್ಲಾ ಗ್ರಂಥಿಗೂ ಹೋಲಿಸ್ಕೊಂಡ್ರೆ ದೇಹದಲ್ಲಿ ಅತ್ಯಂತ ಎತ್ತರದಲ್ಲಿರುವಂತಹ ಗ್ರಂಥಿ ಯಾವ್ದಾದ್ರು ಇದ್ರೆ ಅದು ಹೈಪೋಥಾಲಮಸ್. ಈ ಹೈಪೋಥಾಲಮಸ್ ಏನ್ ಮಾಡ್ತಿದೆ ಅಂತಂತಂದ್ರೆ ನಮ್ಮ ದೇಹದಲ್ಲಿರುವಂತಹ ಉಷ್ಣತೆಯನ್ನ ಕಂಟ್ರೋಲ್ ಮಾಡ್ತಿದೆ, ನಿಯಂತ್ರಣವನ್ನ ಮಾಡ್ತಿದೆ. ಕೇಳ್ತಾರೆ, ದೇಹದಲ್ಲಿರುವಂತಹ ಉಷ್ಣತೆಯನ್ನ ಕಡಿಮೆ ಮಾಡ್ತಿರೋದು ಅಥವಾ ನಿಯಂತ್ರಣ ಮಾಡ್ತಿರೋದು ಯಾವುದು ಅಂತ ಕೇಳಿದ್ರೆ ಅದು ಹೈಪೋಥಾಲಮಸ್ಸು. ನೋಡಿ, ಅಕಸ್ಮಾತ್ ನಮ್ಮ ದೇಹದಲ್ಲಿ ಉಷ್ಣ ಜಾಸ್ತಿ ಆಯ್ತಾ, ಆ ಉಷ್ಣ ಜಾಸ್ತಿ ಆದ್ರೆ ಈ ಹೈಪೋಥಾಲಮಸ್ ಏನ್ ಮಾಡ್ತದೆ ಅಂತಂತಂದ್ರೆ ಸಾಮಾನ್ಯವಾಗಿ ಹೈಪೋಥಾಲಮಸ್ಸು ಬೆವರಿನ ಮೂಲಕ ಏನ್ ಮಾಡ್ತದೆ, ಉಷ್ಣವನ್ನ ಹೊರ ಹಾಕ್ತದೆ. ಸೊ ಮತ್ತೆ ಉಷ್ಣ ಏನಾದ್ರು ಕಡಿಮೆ ಆಯ್ತು ಅಂತಂದ್ರೆ ಅದು ಉಷ್ಣವನ್ನ, ದೇಹದ ಉಷ್ಣತೆ ಕಡಿಮೆ ಆಯ್ತು ಅಂತಂದ್ರೆ ಉಷ್ಣ ಜಾಸ್ತಿ ಲಿಬ್ರೇಟ್ ಆಗ್ಬೇಕನ್ನಂಗೆ ಏನ್ ಮಾಡ್ತದೆ, ಹಾರ್ಮೋನ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತದೆ. ಈ ಪಿಟ್ಯುಟರಿ ಹಾರ್ಮೋನ್ಸ್ ಸೋ ಮೆನಿ ಹಾರ್ಮೋನ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತದೆ. ಫಾರ್ ಎಕ್ಸಾಂಪಲ್ ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನ್ ಹಾರ್ಮೋನ್ ಪ್ರೊಡ್ಯೂಸ್ ಮಾಡಿದ್ರೆ, ಅಡ್ರಿನಲ್ ಗ್ರಂಥಿ ಅಡ್ರಿನಲಿನ್ ಹಾರ್ಮೋನ್ ಅನ್ನ ಪ್ರೊಡ್ಯೂಸ್ ಮಾಡ್ತದೆ. ಇನ್ನು ವೃಷಣಗಳು ಸಂಬಂಧಪಟ್ಟ ಟೆಸ್ಟೋಸ್ಟೆರಾನ್ ಎಲ್ಲ ಕೂಡ ಪ್ರೊಡ್ಯೂಸ್ ಆಗ್ತದೆ. ಅದು ಸಂತಾನೋತ್ಪತ್ತಿ ಸಂಬಂಧಪಟ್ಟಂತೆ ಪಾಠ ಬಂದಾಗ ಹೇಳ್ಕೊಡ್ತೀನಿ. ಇವಾಗ ಸದ್ಯಕ್ಕೆ ಅದು ಬೇಡ. ಈಗ ಬರೋಣ, ನಮ್ಮ ನೆಕ್ಸ್ಟ್ ಕ್ವಶನ್ ಬರೋಣ. ಇಲ್ಲಿ ಮಾನವ ದೇಹದ ಉಷ್ಣತೆ ಎಷ್ಟಿರ್ಬೇಕಂತಂದ್ರೆ 37 ಡಿಗ್ರಿ ಸೆಲ್ಸಿಯಸ್. ಅಷ್ಟೊಂದು ಸ್ವಲ್ಪ ನೆನ್ಪಿಟ್ಕೊಂಡಿರಿ. 41 ಡಿಗ್ರಿ ಸೆಲ್ಸಿಯಸ್ ಹೋದ ಕೋಮಾ ಸ್ಟೇಜ್ಗೆ ಹೋಗ್ತಾನೆ. 29 ಡಿಗ್ರಿ ಸೆಲ್ಸಿಯಸ್ ಬಂದ್ರೆ ಅರೆ ಪ್ರಜ್ಞಾ ವ್ಯವಸ್ಥೆಗೆ ಬರ್ತಾನೆ. ಹಾಗಾಗಿ ಉಷ್ಣತೆಯನ್ನು ಮೇಂಟೈನ್ ಮಾಡಬೇಕು. ಆ ಉಷ್ಣತೆಯನ್ನು ಮೇಂಟೈನ್ ಮಾಡ್ತಾ ಇರೋದು ನಾವಲ್ಲ, ಮೆದುಳಿನಲ್ಲಿರುವಂತಹ ಹೈಪೋಥಾಲಮಸ್ ಎನ್ನುವ ಒಂದು ಗ್ರಂಥಿ. ಇದನ್ನ ಮಾಸ್ಟರ್ ಆಫ್ ಮಾಸ್ಟರ್ ಗ್ಲ್ಯಾಂಡ್ ಅಂತ ಅಂತಾರೆ. ಇಷ್ಟು ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಕ್ವಶನ್ ಬರೋಣ. ಮಾನವ ಶರೀರದ ನಿಯಂತ್ರಣ ಭಾಗ ಯಾವುದು? ಹೌದು, ಈಗ ಮಾನವನ ಶರೀರ, ಈ ದೇಹ ನಿಯಂತ್ರಣ ಆಗ್ತಿದೆ ಅಂತಂತಂದ್ರೆ ಯಾವ್ದಿರ್ಬೋದು? ತಲೆ ಅಂದ್ರೆ ಮೆದುಳು. ಮಾನವನ ಶರೀರದ ನಿಯಂತ್ರಣ ಭಾಗ ಯಾವ್ದಾದ್ರು ಕೇಳಿದ್ರೆ ಏನು? ಮೆದುಳು ಪಾಠ ಬಂದಾಗ ಹೇಳ್ಕೊಡ್ತೀನಿ. ಮೆದುಳಿನಲ್ಲಿ ಹೈಪೋಥಾಲಮಸ್ ಬರ್ತದೆ, ಮಧ್ಯ ಮೆದುಳು ಬರ್ತದೆ, ಮುಮ್ಮೆದುಳು ಬರ್ತದೆ, ಹಿಮ್ಮೆದುಳು ಬರ್ತದೆ, ಸಾಮಾನ್ಯ ಕಪಾಲ ಅಂತ ಬರ್ತದೆ, ಮಹಾ ಮಸ್ತಿಷ್ಕ ಬರ್ತದೆ, ಅನು ಮಸ್ತಿಷ್ಕ ಬರ್ತದೆ. ಅವೆಲ್ಲೆಲ್ಲ ಎಲ್ಲಿ ಕಂಡು ಬರ್ತದೆ? ಪಿಟ್ಯುಟರಿ ಗ್ರಂಥಿ ಬರ್ತದೆ. ಇವೆಲ್ಲನೂ ಕೂಡ ಮೆದುಳು ಚಿತ್ರ ಬಿಡಿಸ್ಕೊಂಡು ನಾನು ನಿಮ್ಗೆ ಏನ್ ಮಾಡ್ತೀನಿ ಅಂತಂದ್ರೆ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀನಿ. ಇವಾಗ 17ನೇ ಕ್ವಶನ್, ಮಾನವ ಶರೀರದ ನಿಯಂತ್ರಣ ಭಾಗ ಯಾವುದು? ಮೆದುಳು. ನೆಕ್ಸ್ಟ್, ಮೈಕ್ರೋಚಿಪ್ಸ್ ತಯಾರಿಸಲು ಬಳಸುವಂತಹ ಧಾತು ಯಾವುದು? ಮೈಕ್ರೋಚಿಪ್ಸ್ ನೋಡಿ, ನಾವು ಈಗ ಫಾರ್ ಎಕ್ಸಾಂಪಲ್ ಲ್ಯಾಪ್ಟಾಪ್ಗಳಲ್ಲಿ ಮೈಕ್ರೋಚಿಪ್ಸ್ಗಳನ್ನ ಬಳಸ್ತಾರೆ. ಮತ್ತೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಅನ್ನ ತಯಾರಿಸ್ತಾ ಇರ್ತಾರಲ್ಲ, ಅಲ್ಲೂ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಮೈಕ್ರೋಚಿಪ್ಸ್ಗಳನ್ನ ಬಳಸ್ತಾರೆ. ಆ ಮೈಕ್ರೋಚಿಪ್ಸ್ ತಯಾರಿಸಲು ಬಳಸುವಂತ ಧಾತು ಕೇಳಿದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರಂಗೆ ಅವಾಗಲೇ ಒಂದು ಹೇಳಿದ್ದೆ, ಯಾವುದು? ಸಿಲಿಕಾನ್. ಹೌದು, ಸಿಲಿಕಾನ್ ಅನ್ನು ಏನ್ ಮಾಡ್ತಿದ್ರೆ ಮೈಕ್ರೋಚಿಪ್ಸ್ ತಯಾರಿಸಲು ಬಳಸ್ತಿದ್ದಾರೆ. ನೆಕ್ಸ್ಟ್, ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು? ನಿಮ್ಮೆಲ್ಲರಿಗೂ ಗೊತ್ತಿರಂಗೆ ಸರ್, ಡಾಲ್ಫಿನ್ ಸರ್. ಎಸ್, ಡಾಲ್ಫಿನೇ. ಬಟ್ ನಾವಿಲ್ಲಿ ಗಂಗಾ ನದಿಯ ಡಾಲ್ಫಿನ್ ಅಂತ ಹೇಳೋಣ. ಗಂಗಾ ನದಿಯ ಡಾಲ್ಫಿನ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನಕ್ಷತ್ರಗಳು ಮಿನುಗಲು ಕಾರಣವೇನು? ನಕ್ಷತ್ರಗಳು ಹೊಳಿತಾ ಇರ್ತವೆ. ವೈಸ್ ಯಾಕೆ ಆ ನಕ್ಷತ್ರಗಳು ಹೊಳಿತವೆ? ಏನಿಲ್ಲ ಕಣ್ರಿ, ಒಂದು ಬೆಳಕಿನ ವಕ್ರೀಭವನ. ಏನು? ಬೆಳಕಿನ ವಕ್ರೀಭವನ. ವೆರಿ ವೆರಿ ಇಂಪಾರ್ಟೆಂಟ್. ಬೆಳಕಿನ ವಕ್ರೀಭವನ. ಬೆಳಕಿನ ವಕ್ರೀಭವನದಿಂದ ಏನಾಗ್ತಿದಾವೆ? ನಕ್ಷತ್ರಗಳು ಮಿನುಗ್ತಾ ಇದ್ದಾವೆ. ಹೌದು, ಇಲ್ಲಿ ಭೂಮಿ ಇಲ್ಲಿದೆ ಅಂತಂತಂದ್ರೆ ಇಲ್ಲಿ ನಕ್ಷತ್ರ ಇರುತ್ತೆ, ಸೂರ್ಯನು ಕೂಡ ಒಂದು ನಕ್ಷತ್ರ. ಸೊ
ಇಲ್ಲಿ ನಕ್ಷತ್ರಗಳು ಇರ್ತಾವಲ್ಲ ಇವೆಲ್ಲವೂ ಕೂಡ ಹೊಳಿತಾ ಇರ್ತವೆ. ಯಾಕೆ ಅಂತಂತಂದ್ರೆ ಬೆಳಕು ಇಲ್ಲಿ ಪ್ರವೇಶಿಸ್ತದಲ್ಲ, ಆ ಬೆಳಕು ಪ್ರವೇಶಿಸ್ಬೇಕಾದ್ರೆ ಡೈರೆಕ್ಟ್ ಬಂದು ಹಿಂಗೆ ಪ್ರವೇಶಿಸಕ್ಕಲ್ಲ, ಹಿಂಗೆ ಕ್ರಾಸಾಗಿ ಬರ್ತವೆ, ಕ್ರಾಸಾಗಿ ಬಂದು ತಲುಪ್ತವೆ. ಹಾಗಾಗಿ ಏನಾಗ್ತದೆ ಅಂತಂತಂದ್ರೆ ಬೆಳಕಿನ ವಕ್ರೀಭವನದಿಂದ ಏನಾಗ್ತದೆ ನಕ್ಷತ್ರಗಳು ಹೊಳೆಯುತ್ತವೆ. ಅದೊಂದು ಸ್ವಲ್ಪ ನೆನ್ಪಿಟ್ಕೊಂಡಿರಿ. ಇದು ನೈಸರ್ಗಿಕ ವಿದ್ಯಮಾನಗಳು ಪಾಠ ಬಂದಾಗ ಈ ಟಾಪಿಕ್ ಅನ್ನ ಹೇಳ್ಕೊಡ್ತೀನಿ. ಇವಾಗ ಸದ್ಯಕ್ಕೆ ನಕ್ಷತ್ರಗಳು ಮಿನುಗಲು ಕಾರಣವೇನು ಅಂತಂತಂದ್ರೆ ಬೆಳಕಿನ ವಕ್ರೀಭವನ ಅನ್ನೋದನ್ನ ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನಿದೆ, ಗುರುತ್ವ ನಿಯಮವನ್ನು ತಿಳಿಸಿದವರು ಯಾರು? ನಿಮ್ಮೆಲ್ಲರಿಗೂ ಗೊತ್ತಿರಂಗೆ ಗುರುತ್ವ ನಿಯಮವನ್ನು ಯಾರು ತಿಳಿಸಿತ್ತು? ಚಿಕ್ಕರಿಂದ ತಿಳ್ಕೊಂಡ್ ಬಂದಿದ್ದೀವಿ, ಇದೇನು ಜಾಸ್ತಿ ಹೇಳೋ ಅಗತ್ಯ ಇಲ್ಲ. ಸರ್ ಐಸಾಕ್ ನ್ಯೂಟನ್. ಗುರುತ್ವ ನಿಯಮವನ್ನು ಯಾರು ತಿಳಿಸಿದವರು? ಸರ್ ಐಸಾಕ್ ನ್ಯೂಟನ್ ಅವರು. ಇವ್ರ ಬಗ್ಗೆ ಹೇಳ್ತೀನಿ ನೆಕ್ಸ್ಟ್. ಇಲ್ಲಿ ನೆಕ್ಸ್ಟ್ ಕ್ವಶನ್ ಬರೋಣ. 21 ಮುಗಿತು. 22ನೇ ಕ್ವಶನ್, ಹಾರ್ನ್ ಸಿಲ್ವರ್ ಎಂದು ಕರೆಯಲ್ಪಡುವ ವಸ್ತು ಯಾವುದು ಅಂತ ಕೇಳ್ತಾರೆ. ಹಾರ್ನ್ ಸಿಲ್ವರ್ ಎಂದು ಕರೆಯಲ್ಪಡುವ ವಸ್ತು ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಪಸ್. ಹಾರ್ನ್ ಸಿಲ್ವರ್ ಎಂದು ಕರೆಯಲ್ಪಡುವಂತ ವಸ್ತು ಯಾವುದು ಅಂತಂದ್ರೆ ಇಲ್ಲಿ ಸಿಲ್ವರ್ ಇದೆಯಲ್ಲ, ಆ ಸಿಲ್ವರ್ನ ಇಲ್ಲಿಗೆ ಹಾಕಿ ಹಾರ್ನ್ ಸಿಲ್ವರ್ ಅಂತಂತಂದ್ರೆ ಸಿಲ್ವರ್ ಕ್ಲೋರೈಡ್ ಅಷ್ಟೇ. ಹಾರ್ನ್ ಸಿಲ್ವರ್ ಎಂದು ಕರೆಯಲ್ಪಡುವಂತ ವಸ್ತು ಯಾವುದು ಅಂತಂದ್ರೆ ಸಿಲ್ವರ್ ಕ್ಲೋರೈಡ್. ಅಂದ್ರೆ AgCl2. Ag ಅಂತಂದ್ರೆ ಸಿಲ್ವರ್, Cl2 ಅಂತಂದ್ರೆ ಕ್ಲೋರೈಡ್. ಓಕೆನಾ? ಸಿಲ್ವರ್ ಕ್ಲೋರೈಡ್ ಅನ್ನ ಹಾರ್ನ್ ಸಿಲ್ವರ್ ಎಂದು ಕೂಡ ಕರಿತೀವಿ. ಮತ್ತೆ ಈ ಹಾರ್ನ್ ಸಿಲ್ವರ್ ಅನ್ನ ನಾವು ಏನಂತ ಕರಿಬಹುದು ಅಂತಂತಂದ್ರೆ, ಅಥವಾ ಸಿಲ್ವರ್ ಕ್ಲೋರೈಡ್ ಅನ್ನ AgCl2 ಅನ್ನ ಸೆರಾರ್ಜಿರೈಟ್ ಅಂತ ಕರಿತೀವಿ. ಏನು? ಸೆರಾರ್ಜಿರೈಟ್. ವೆರಿ ವೆರಿ ಇಂಪಾರ್ಟೆಂಟ್. ಸೆರಾರ್ಜಿರೈಟ್. ಹಿಂಗೆ ಸೆರಾರ್ಜಿರೈಟ್ ಅಂತಾನು ಕೂಡ ಏನ್ ಮಾಡ್ತೀವಿ, ಸಿಲ್ವರ್ ಕ್ಲೋರೈಡ್ ಅನ್ನ ಕರಿತೀವಿ. ಸಿಲ್ವರ್ ಕ್ಲೋರೈಡ್ ಅಂದ್ರೆ ಹಾರ್ನ್ ಸಿಲ್ವರ್ ಅಂದ್ರೆ ಬೇರೆ ಅಲ್ಲ, ಸಿಲ್ವರ್ ಕ್ಲೋರೈಡ್ ಅಂದ್ರೆ ಬೇರೆ ಅಲ್ಲ. ಸಿಲ್ವರ್ ಕ್ಲೋರೈಡ್ ಅನ್ನ ಸೆರಾರ್ಜಿರೈಟ್ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಬರೋಣ. 22ನೇ ಕ್ವಶನ್ ಮುಗಿತು. 23ನೇ ಕ್ವಶನ್ ಹೋಗೋಣ. ಮೊದಲ ಮಾನವ ನಿರ್ಮಿತ ಪ್ಲಾಸ್ಟಿಕ್ ಯಾವುದು ಅಂತ. ಮೊದಲ ಮಾನವ ನಿರ್ಮಿತ ಪ್ಲಾಸ್ಟಿಕ್ ಯಾವುದು? ಮೊದಲ ಮಾನವ ನಿರ್ಮಿತ ಪ್ಲಾಸ್ಟಿಕ್ ಯಾವುದು? ಸೆಲ್ಯುಲಾಯ್ಡ್. ಮೊದಲ ಮಾನವ ನಿರ್ಮಿತ ಪ್ಲಾಸ್ಟಿಕ್ ಯಾವುದು? ಸೆಲ್ಯುಲಾಯ್ಡ್. ನೆಕ್ಸ್ಟ್ ಕ್ವಶನ್ ಬರೋಣ. ಈ ನ್ಯೂಟನ್ ನ ಎಷ್ಟನೇ ನಿಯಮ? ಜಡತ್ವ. ನ್ಯೂಟನ್ ನ ಎಷ್ಟನೇ ನಿಯಮ ಅಂತ ಕೇಳಿದ್ದಾರೆ. ಜಡತ್ವ ಅಂತ ಬಂತ ಎನಿ ಕ್ವಶನ್ಸ್ ಗಳಲ್ಲಿ ಜಡತ್ವ ಅಂತ ಬಂದ್ರೆ ಅದು ನ್ಯೂಟನ್ ನ ಮೊದಲನೇ ನಿಯಮ, ಫಸ್ಟ್ ರೂಲ್, ಮೊದಲನೇ ನಿಯಮ. 3ನೇ ನಿಯಮ ಏನ್ ಹೇಳ್ತದೆ? ವೆರಿ ವೆರಿ ಇಂಪಾರ್ಟೆಂಟ್, ನಿಮ್ಮೆಲ್ಲರಿಗೂ ಗೊತ್ತಿರೋದು. ಕ್ರಿಯೆಗೆ ಮೊದಲನೇ ನಿಯಮ ಜಡತ್ವ. 3ನೇ ನಿಯಮ ಏನ್ ಹೇಳ್ತದೆ? ಕ್ರಿಯೆಗೆ ಪ್ರತಿಕ್ರಿಯೆ. ಕ್ರಿಯೆಗೆ ಪ್ರತಿಕ್ರಿಯೆ ಇಂಪಾರ್ಟೆಂಟ್. 3ನೇ ನಿಯಮ ಇದು. 3ನೇ ನಿಯಮ ಇದು ಇಂಪಾರ್ಟೆಂಟ್. ಜಡತ್ವ ಮತ್ತು 3ನೇ ನಿಯಮ. ನೆಕ್ಸ್ಟ್ ಕ್ವಶನ್ ಬರೋಣ. 25. ಮಾನವನ ಅತಿ ದೊಡ್ಡ ಮಾಂಸ ಖಂಡ ಯಾವುದು? ವೆರಿ ವೆರಿ ಇಂಪಾರ್ಟೆಂಟ್. ಮಾನವನ ಅತಿ ದೊಡ್ಡ ಮಾಂಸಖಂಡ ಯಾವುದು ಅಂತ ನೋಡಿ. ಮಾನವನ ಅತಿ ದೊಡ್ಡ ಮಾಂಸಖಂಡ ಯಾವುದು ಅಂತ ಕೇಳಿದ್ರೆ ನಾವು ಯಾವ್ದು ಹೇಳಬೇಕು? ಗ್ಲೂಟಿಯಸ್ ಮ್ಯಾಕ್ಸಿಮಸ್ ಅಂತ. ಗ್ಲೂಟಿಯಸ್ ಮ್ಯಾಕ್ಸಿಮಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಗ್ಲೂಟಿಯಸ್ ಮ್ಯಾಕ್ಸಿಮಸ್ ಎಲ್ಲಿ ಬರ್ತದೆ? ಫಾರ್ ಎಕ್ಸಾಂಪಲ್ ಬ್ಯಾಕ್ ಸೈಡ್ ಸಾಮಾನ್ಯವಾಗಿ ತೈಸ್ ಇದಾವಲ್ಲ, ಈ ತೈಸ್ ಹಿಂದೆ ಏನ್ ಮಾಡ್ತದೆ? ಸಾಮಾನ್ಯವಾಗಿ ಗ್ಲೂಟಿಯಸ್ ಮ್ಯಾಕ್ಸಿಮಸ್ ಎನ್ನುವ ಒಂದು ಮಾಂಸಖಂಡ ಕಂಡು ಬರ್ತದೆ. ಇದೊಂದು ಸ್ವಲ್ಪ ನೆನ್ಪಿಟ್ಕೊಂಡಿರಿ. ತೈಸ್ ಅಂತಂದ್ರೇನು? ತೊಡೆ ಭಾಗ. ಈ ತೊಡೆ ಭಾಗ, ಸ್ವಲ್ಪ ಹಿಂದ್ಗಡೆ ಭಾಗ, ಇವೆಲ್ಲವೂ ಕೂಡ ಗ್ಲೂಟಿಯಸ್ ಮ್ಯಾಕ್ಸಿಮಸ್ ಅಂತ ಸಾಮಾನ್ಯವಾಗಿ ಕರೀತಾರೆ. ಇದು ಮಾನವನ ದೇಹದಲ್ಲಿ ಅತಿ ದೊಡ್ಡ ಮಾಂಸಖಂಡ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. 26 ಕ್ವಶನ್. 26ನೇ ಕ್ವಶನ್ ಏನ್ ಹೇಳ್ತೈತೆ? ಯಾವುದನ್ನು ಡ್ರೈ ಐಸ್ ಎಂದು ಕರೆಯುತ್ತಾರೆ? ಡ್ರೈ ಐಸ್ ಎಂದು ಯಾವುದನ್ನ ಕರೀತಾರೆ? ಯಾವುದನ್ನು ಡ್ರೈ ಐಸ್ ಎಂದು ಕರೀತಾರೆ? ಘನ ಕಾರ್ಬನ್ ಡೈಆಕ್ಸೈಡ್ ಅನ್ನ ನಾವು ಘನ ಕಾರ್ಬನ್ ಡೈಆಕ್ಸೈಡ್ ಅಂತಂತ ಘನ ಕಾರ್ಬನ್ ಡೈಆಕ್ಸೈಡ್ ಅನ್ನ ಡ್ರೈ ಐಸ್ ಅಂತ ಕರೀತಾರೆ. ಇನ್ನ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಕ್ವಶನ್. ರಸಗೊಬ್ಬರಗಳಲ್ಲಿ ಇರುವಂತಹ ಮೂಲ ವಸ್ತು ಯಾವುದು? ರಸಗೊಬ್ಬರಗಳಲ್ಲಿ ಇರುವಂತಹ ಮೂಲ ವಸ್ತು ನೈಟ್ರೋಜನ್. ಯಾವುದು? ನೈಟ್ರೋಜನ್. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. 5ನೇ ಸ್ಲೈಡ್ಗೆ. 28ನೇ ಕ್ವಶನ್.
ಸ್ಪಾರ್ಕ್ ಪ್ಲಗ್ಗಳನ್ನು ಯಾವುದರಲ್ಲಿ ಬಳಸ್ತಾರೆ? ಸ್ಪಾರ್ಕ್ ಪ್ಲಗ್ಗಳನ್ನು ಎಲ್ಲಿ ಬಳಸ್ತಾರೆ? ಫಾರ್ ಎಕ್ಸಾಂಪಲ್, ಈಗ ನಮ್ಮ ಹತ್ರ ಬೈಕ್ ಇದೆ ಅಲ್ವಾ, ಸೊ ಬೈಕ್ ಇದೆ ಅಂತಂದ್ರೆ ಅಲ್ಲಿ ಬೈಕ್ ಸ್ಟಾರ್ಟ್ ಆಗಬೇಕಂತಂದ್ರೆ ಇಂಜಿನ್ ಬೇಕಲ್ವಾ, ಅಲ್ಲಿ ಸ್ಪಾರ್ಕ್ ಪ್ಲಗ್ ಅನ್ನ ಬಳಸ್ತಾರೆ. ಅಂದ್ರೆ ಪೆಟ್ರೋಲ್ ಇಂಜಿನ್ಗಳಲ್ಲಿ ಬಳಸ್ತಾ ಇದ್ದಾರೆ. ಪೆಟ್ರೋಲ್ ಇಂಜಿನ್ಗಳಲ್ಲಿ ಸ್ಪಾರ್ಕ್ ಪ್ಲಗ್ಗಳನ್ನ ಬಳಸ್ತಾ ಇದ್ದಾರೆ. ನೆಕ್ಸ್ಟ್, ನಿಂಬೆ ಹಣ್ಣಿನಲ್ಲಿರುವಂತಹ ಆಮ್ಲ ಯಾವುದು? ವೆರಿ ವೆರಿ ಇಂಪಾರ್ಟೆಂಟು, ಸಿಟ್ರಸ್ ಆಮ್ಲ. ಕನ್ನಡದಲ್ಲಿ ಸಿಟ್ರಸ್ ಆಮ್ಲ ಅಂತ ಕರಿತೀವಿ, ಇಂಗ್ಲಿಷಲ್ಲಿ ನಾವು ಸಿಟ್ರಿಕ್ ಆಸಿಡ್ ಅಂತ ಕರಿತೀವಿ ಅಷ್ಟೇ. ಸಿಟ್ರಿಕ್ ಆಸಿಡ್ ಅಂತ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ನಿಂಬೆಹಣ್ಣಿನಲ್ಲಿ ಇರುವಂತಹ ಆಮ್ಲ ಸಿಟ್ರಸ್ ಆಮ್ಲ. ಬಟ್ ಇಲ್ಲಿ ಟೊಮೊಟೊ ಹಣ್ಣಲ್ಲಿ ಇರುವಂತಹ ಆಮ್ಲ ಏನಾದ್ರು ಕೇಳಿದ್ರೆ ಏನಂತ ಹೇಳ್ತೀರಾ? ಟೊಮೊಟೊ ಹಣ್ಣಲ್ಲಿ ಆಕ್ಸಾಲಿಕ್ ಆಸಿಡ್ ಅಂತ ಹೇಳ್ಬೇಕು. ಟೊಮೊಟೊ ಹಣ್ಣಲ್ಲಿ ಯಾವ ಆಸಿಡ್? ಆಕ್ಸಾಲಿಕ್ ಆಸಿಡ್. ಆಕ್ಸಾಲಿಕ್ ಹಿಂಗ್ ಬರ್ಕೊಳ್ಳಿ. ಇದು ಟೊಮೊಟೊ ಹಣ್ಣಲ್ಲಿ ಇರುವಂತಹ ಆಮ್ಲ, ಆಕ್ಸಾಲಿಕ್ ಆಮ್ಲ. ಹುಣಸೆ ಹಣ್ಣಲ್ಲಿ ಯಾವ ಆಮ್ಲ ಇರ್ಬೋದು? ಸಾಮಾನ್ಯವಾಗಿ ಟಾಟಾರಿಕ್ ಆಸಿಡ್. ಹುಣಸೆ ಹಣ್ಣಿನಲ್ಲಿ ಇರುವಂತಹ ಆಮ್ಲ ಟಾಟಾರಿಕ್ ಆಮ್ಲ. ವೆರಿ ವೆರಿ ಇಂಪಾರ್ಟೆಂಟು. ಮತ್ತೆ ವಿನೆಗರ್ ನಲ್ಲಿ ಇರುವಂತಹ ಆಮ್ಲ ಯಾವುದು? ಅಸಿಟಿಕ್ ಆಮ್ಲ. ವಿನೆಗರ್ ನಲ್ಲಿ ಇರುವಂತಹ ಆಮ್ಲ ಯಾವುದು ಅಂತ ಕೇಳ್ತಾರೆ? ಅಸಿಟಿಕ್ ಆಮ್ಲ. ನೋಡಿ, ಸುಮಾರು ಪ್ರಶ್ನೆ, ಒಂದು ಕ್ವಶನ್ಗೆ 1, 2, 3, 4 ಆನ್ಸರ್ ಸಿಗ್ತೈತಿ ಎಕ್ಸ್ಟ್ರಾ. ಇದು ಅಸಿಟಿಕ್ ಆಮ್ಲ. ವಿನೆಗರ್ ಅನ್ನ ಸಾಮಾನ್ಯವಾಗಿ ಎಲ್ಲಿ ನೋಡಿರ್ತೀವಿ? ಅಸಿಟಿಕ್ ಆಸಿಡ್ ಅನ್ನು ಎಲ್ಲಿ ನೋಡಿರ್ತೀವಿ? ಈಗ ಎಗ್ರೆಸ್ ತಿನ್ನಕ್ ಹೋಗ್ತೀರಾ, ಗೋಬಿ ಮಂಚೂರಿ ತಿನ್ನಕ್ ಹೋಗ್ತೀರಾ, ಅಲ್ಲಿ ವೈಟ್ ಕಲರ್ ಅಲ್ಲಿ ಸ್ವಲ್ಪ ನೀರ್ ಟೈಪ್ ಇರ್ತದಲ್ಲ, ಹಾಕ್ತಾನಲ್ಲ, ಅದು ಏನಂತ ಅನ್ಕೊಂಡಿದ್ರೆ ಅದು ವಿನೆಗರ್ ಅಲ್ವಾ? ಆ ವಿನೆಗರ್ ಅಲ್ಲಿ ಯಾವ ಆಮ್ಲ ಇರ್ತದೆ? ಅಸಿಟಿಕ್ ಆಸಿಡ್ ಇರ್ತದೆ. ಅಸಿಟಿಕ್ ಆಸಿಡ್ ಫಾರ್ಮುಲಾ ಏನಾದ್ರು ಕೇಳಿದ್ರೆ ಫಾರ್ಮುಲಾ, ಅಸಿಟಿಕ್ ಆಸಿಡ್ ನ ಫಾರ್ಮುಲಾ ಕೇಳಿದ್ರೆ CH3COOH. ಇದು ಅಸಿಟಿಕ್ ಆಮ್ಲದ ಒಂದು ಫಾರ್ಮುಲಾ, ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನೈತೆ? ಈಗ 28, 29 ಮುಗೀತು. ನೆಕ್ಸ್ಟ್ ಕ್ವಶನ್, ಚಿಕನ್ ಪಾಕ್ಸ್ ಯಾವ ಸೂಕ್ಷ್ಮಾಣುವಿನಿಂದ ಬರುತ್ತದೆ? ಚಿಕನ್ ಪಾಕ್ಸ್ ವೈರಸ್ನಿಂದ ಬರ್ತದೋ ಬ್ಯಾಕ್ಟೀರಿಯಾದಿಂದ ಬರ್ತದೋ ಅಂತ ನಾವಿವಾಗ ತಿಳ್ಕೋಬೇಕು. ಚಿಕನ್ ಪಾಕ್ಸ್ ಯಾವ ಸೂಕ್ಷ್ಮಾಣು ಜೀವಿಯಿಂದ ಬರುತ್ತದೆ ಸಾಮಾನ್ಯವಾಗಿ? ಯಾವುದು? ವೈರಸ್. ಯಾವುದು? ಆನ್ಸರ್ ಏನು? ವೈರಸ್ ಎನ್ನುವ ಒಂದು ಸೂಕ್ಷ್ಮಾಣು ಜೀವಿನಿಂದ ಚಿಕನ್ ಪಾಕ್ಸ್ ಬರುತ್ತದೆ. ಓಕೆನಾ? ನೆಕ್ಸ್ಟ್ 31ನೇ ಕ್ವಶನ್ಗೆ ಹೋಗೋಣ. ಕೃತಕ ಮಳೆಗೆ ಬಳಸುವ ರಾಸಾಯನಿಕ ವಸ್ತು ಯಾವುದು? ಹೌದು, ಈಗ ಉತ್ತರ ಕರ್ನಾಟಕ ಸೈಡು ಕೃತಕ ಮಳೆಯನ್ನು ಏನ್ ಮಾಡಿದ್ರು? ಕೃತಕ ಮಳೆ ಬರೋಕ್ಕೋಸ್ಕರ ಏನ್ ಮಾಡಿದ್ರು? ಹೆಲಿಕಾಪ್ಟರ್ ಮೂಲಕ ಏನ್ ಮಾಡಿದ್ರು? ಸಿಲ್ವರ್ ಅಯೋಡೈಡ್ ಅನ್ನ ಸೇರಿಸಿದ್ರು, ಮೋಡಗಳಿಗೆ ಸೇರಿಸಿದ್ರು, ಮೋಡ ಬಿತ್ತನೆ ಮಾಡಿದ್ರು. ಮೋಡ ಬಿತ್ತನೆ ಬಗ್ಗೆ ಕೇಳಿದಿರಲ್ವಾ? ಮೋಡ ಬಿತ್ತನೆ ಮಾಡೋದ್ರ ಜೊತೆಗೆ ಮಳೆಯನ್ನ ಪಡ್ಕೊಂಡ್ರು ಅಲ್ವಾ? ಸೊ ಆ ಮಳೆಯನ್ನ ಪಡ್ಕೊಳ್ಳೋಕೋಸ್ಕರ ನಾವು ಏನನ್ನ ಬಳಸಿದ್ದಾರೆ ಅಂತಂದ್ರೆ ಕೃತಕ ಮಳೆಗೆ ಸಿಲ್ವರ್ ಅಯೋಡೈಡ್ ಅನ್ನ ಬಳಸಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟು, ಸಿಲ್ವರ್ ಅಯೋಡೈಡ್. ಕೃತಕ ಮಳೆಗೆ ಅಥವಾ ಮೋಡ ಬಿತ್ತನೆಗೆ ಯಾವುದನ್ನ ಬಳಸಿರ್ತಾರೆ ಅಂತಂದ್ರೆ ಸಿಲ್ವರ್ ಅಯೋಡೈಡ್ ಅನ್ನ ಬಳಸಿರ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಈ ಸಿಲ್ವರ್ ಅಯೋಡೈಡ್ ಏನ್ ಮಾಡ್ತದೆ? ಈಗ ಮೋಡಗಳನ್ನ ಒಗ್ಗೂಡಿಸುತ್ತೆ, ಮತ್ತೆ ಹನಿಗಳನ್ನ ಏನ್ ಮಾಡ್ತದೆ? ಒಂದೆಡೆ ತನ್ನೆಡೆಗೆ ಎಳ್ಕೊಂಡು ಘನಸ್ಥಿತಿಗೆ ತರುವಂತೆ ಮಾಡ್ತದೆ. ಸೊ ಅದಕ್ಕಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಸಿಲ್ವರ್ ಅಯೋಡೈಡ್ ಅನ್ನ ಬಳಸ್ತಾರೆ. ನೆಕ್ಸ್ಟ್ ಕ್ವಶನ್ 32. ಮಾನವನ ಹೃದಯದಲ್ಲಿ ಎಷ್ಟು ಹೃದಯ ಕೋಣೆಗಳಿದಾವೆ? ನಿಮ್ಮೆಲ್ಲರಿಗೂ ಗೊತ್ತಿರಂಗೆ ಎಷ್ಟು? 4 ಹೃದಯ ಕೋಣೆಗಳಿವೆ. ಇನ್ನು 2 ಹೃತ್ಕಣಗಳು, 2 ಹೃತ್ಕುಕ್ಷಿಗಳು. ವೆಂಟ್ರಿಕಲ್ ಮತ್ತೆ ಆರ್ಟಿಕಲ್ಸ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ ಸಾಮಾನ್ಯವಾಗಿ. 2 ಹೃತ್ಕಣಗಳು, 2 ಹೃತ್ಕುಕ್ಷಿಗಳು. 32ನೇ ಕ್ವಶನ್ ಕೂಡ ಮುಗಿತು. ನೆಕ್ಸ್ಟ್ ಕ್ವಶನ್ 33. ಜೀವಕೋಶವನ್ನು ಅಳೆಯಲು ಬಳಸುವ ಮಾಪನ ಯಾವುದು? ಜೀವಕೋಶ ಎಷ್ಟಿದಾವೆ ಅಂತ ತಿಳ್ಕೊಳಕ್ಕೆ ಮತ್ತೆ ಅದ್ರ ಅಳತೆ ತಿಳ್ಕೊಳಕ್ಕೋಸ್ಕರ ನಾವು ಬಳಸುವಂತಹ ಮಾಪನ ಯಾವುದು ಅಂತಂದ್ರೆ ಅದ್ಯಾವುದು? ಸೈಟೋಮೀಟರ್. ಯಾವ ಮೀಟರ್? ಸೈಟೋಮೀಟರ್. ಜೀವಕೋಶವನ್ನು ಅಳೆಯಲು ಬಳಸುವಂತಹ ಮಾಪನ ಸೈಟೋಮೀಟರ್. ನೆಕ್ಸ್ಟ್ ಕ್ವಶನ್ ಬರೋಣ 34. ಸುಣ್ಣದ ಕಲ್ಲಿನ ಸಾಮಾನ್ಯ ಸೂತ್ರ ಏನು? ಸುಣ್ಣದ ಕಲ್ಲು ಅಂತಂದೇನು? CaCO3 ಕೇಳ್ತಾರೆ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಇದು ಫುಲ್ ಫಾರ್ಮ್ ಬರೆದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್. ಇದು ಸುಣ್ಣದ ಕಲ್ಲಿನ ಒಂದು ಸಾಮಾನ್ಯ ಸೂತ್ರ. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. H1N1 ಅಂದ್ರೇನು? ಹಂದಿ ಜ್ವರ. H5N1 ಅಂದ್ರೇನು? ಹಕ್ಕಿ ಜ್ವರ. ನೆಕ್ಸ್ಟ್ ಕ್ವಶನ್ ಬರೋಣ.
ಬ್ಲೂ ಬೇಬಿ ಉಂಟಾಗುವುದು ಯಾವ ವಸ್ತುವಿನಿಂದ? ಬ್ಲೂ ಬೇಬಿ ಅಂತಂದ್ರೇನು? ಮಗು ಹುಟ್ಟಿದ ತಕ್ಷಣ ನೀಲಿ ಕಲರ್ ಇರ್ತದೆ ಕಣ್ರಪ್ಪ. ಹುಟ್ಟಿದ ತಕ್ಷಣ ನೀಲಿ ಕಲರ್ ಇರ್ತದೆ. ಹಾಗಾದ್ರೆ ಆ ನೀಲಿ ಕಲರ್ಗೆ ಕಾರಣವಾಗಿರುವಂತಹ ಒಂದು ವಸ್ತು ಕೇಳ್ತಾ ಇದ್ದಾರೆ. ಹೌದು, ಈಗ ನೋಡಿ ಆಸ್ಪತ್ರೆಗಳಲ್ಲಿ ಹೋದ್ರೆ ಅದ್ರ ಎದುರುಗಡೆ ಹಾಕಿರ್ತಾರೆ ಬ್ಲೂ ಬೇಬಿ ಜನಿಸಿದೆ ಅಂತ. ಆ ಬ್ಲೂ ಬೇಬಿಯಲ್ಲಿ ಏನಕ್ಕೆ ಜನಿಸಿದೆ ಅಂತಾನು ಕೂಡ ಮೆನ್ಷನ್ ಮಾಡಿರ್ತಾರೆ ಪಕ್ಕದಲ್ಲಿ. ಅದರಲ್ಲಿ ನೈಟ್ರೇಟ್ಸ್ ಅಂತ ಬರ್ದಿರ್ತಾರೆ. ಏನಂತ ಬರ್ದಿರ್ತಾರೆ? ನೈಟ್ರೇಟ್ಸ್. ಇದನ್ನ ನಾನ್ ತಿಳ್ಕೊಂಡಿತ್ತು ಪುಸ್ತಕ ಓದಿ ಅಲ್ಲ, ಈ ವಿಷಯನ. ಯಾಕೆ ಅಂತಂದ್ರೆ ನಾನು ಹಾಸ್ಪಿಟ್ಲಿಗೆ ಹೋಗಿದಾಗ ಅಲ್ಲಿ ಬ್ಲೂ ಬೇಬಿ ಅಂತಿತ್ತು. ಆ ಬ್ಲೂ ಬೇಬಿಗೆ ಕಾರಣವಾಗಿರುವಂತಹ ಒಂದು ರಾಸಾಯನಿಕ ವಸ್ತು ಕೇಳಿದ್ರು, ಅದು ನೈಟ್ರೇಟ್ಸ್ ಅಂತ ಇತ್ತು. ಬಹಳ ಖುಷಿ ಆಯ್ತು, ಹೋಗಿ ಒಂದು ವಿಷಯ ತಿಳ್ಕೊಂಡೆ ಅಂತ. ಅಲ್ಲಿಗೆ ಕೆಲವೊಂದು ವಿಷಯಗಳು ನಾವು ಓದಿ ನೋಡಿ ತಿಳ್ಕೊಬೇಕಾಗಿರ್ತದೆ, ಓದಿ ತಿಳ್ಕೊಬೇಕಾಗಿರ್ತದೆ. ಕೆಲವೊಂದು ಈ ತರ ಹೊರಗಡೆ ಸುತ್ತಾಡಿನೂ ಕೂಡ ನಾವು ತಿಳ್ಕೊಬೇಕಾಗಿರ್ತದೆ. ಓಕೆ, ಬ್ಲೂ ಬೇಬಿ ಉಂಟಾಗುವುದು ಯಾವ ವಸ್ತುವಿನಿಂದ ಅಂತಂದ್ರೆ ನೈಟ್ರೇಟ್ಸ್ ನಿಂದ. ನೆಕ್ಸ್ಟ್ ಕ್ವಶನ್ ಬರೋಣ. ಅತಿ ಕಡಿಮೆ ತೂಕದ ಲೋಹ ಯಾವುದು? ಲಿಥಿಯಂ. ಯಾವುದು? ಲಿಥಿಯಂ. ವೆರಿ ವೆರಿ ಇಂಪಾರ್ಟೆಂಟ್. ಹೈಡ್ರೋಜನ್ನು, ಹೀಲಿಯಮ್ಮು, ನೆಕ್ಸ್ಟ್ ಯಾವ್ದು ಬರ್ತದೆ? ಹೈಡ್ರೋಜನ್, ಹೀಲಿಯಂ ಆದ್ಮೇಲೆ ಲಿಥಿಯಂ. ಇದು ಪರಮಾಣು ಸಂಖ್ಯೆ ಎಷ್ಟು? 3ನೇದು. ಅಟಾಮಿಕ್ ನಂಬರ್ ಎಷ್ಟು? 3. ವೆರಿ ವೆರಿ ಇಂಪಾರ್ಟೆಂಟ್. ಹೈಡ್ರೋಜನ್, ಹೀಲಿಯಂ, ಲಿಥಿಯಂ ಎನ್ನುವುದು ಅತಿ ಕಡಿಮೆ ತೂಕದ ಲೋಹವಾಗಿದ್ದಾವೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಬ್ಯಾಟರಿಗಳಲ್ಲಿ ಬಳಸುವಂತಹ ಆಸಿಡ್ ಯಾವುದು ಅಥವಾ ಅನಿಲ ಯಾವುದು ಅಂತ ಕೇಳ್ತಿದ್ದಾರೆ. ಸೊ ಬ್ಯಾಟರಿಗಳಲ್ಲಿ ಬಳಸುವಂತಹ ಅನಿಲ ಯಾವುದು ಅಂತಂದ್ರೆ H2SO4 ಅಂತಂದ್ರೇನು? ಸಲ್ಫ್ಯೂರಿಕ್ ಆಸಿಡ್ ಅಂತ. ಸಲ್ಫ್ಯೂರಿಕ್ ಆಮ್ಲವನ್ನು ಏನ್ ಮಾಡ್ತಾರೆ? ಬಳಸ್ತಾರೆ. ಸಲ್ಫ್ಯೂರಿಕ್ ಆಮ್ಲವನ್ನ ಬ್ಯಾಟರಿಗಳಲ್ಲಿ ಬಳಸುವಂತಹ ಆಸಿಡ್ ಸಲ್ಫ್ಯೂರಿಕ್ ಆಸಿಡ್. ನೆಕ್ಸ್ಟ್ ಕ್ವಶನ್ ಬರೋಣ. 40ನೇ ಕ್ವಶನ್ ಬರೋಣ. ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ನೈಸರ್ಗಿಕ ರಬ್ಬರ್ ಉತ್ಪಾದನೆ ಮಾಡಲಾಗ್ತದೆ? ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ನೈಸರ್ಗಿಕ ರಬ್ಬರ್ ಉತ್ಪಾದನೆ ಮಾಡಲಾಗ್ತಿದೆ? ನಮ್ಮೆಲ್ಲರಿಗೂ ಗೊತ್ತಿರಂಗೆ ಈ ದೇವರ ಸ್ವಂತ ನಾಡು ಅಂತ ಕರೆಯೋದು ಯಾವುದು? ಕೇರಳವನ್ನ ಕರಿತೀವಿ. ಸೊ ಆ ಕೇರಳದಲ್ಲಿ ಅತಿ ಹೆಚ್ಚು ನೈಸರ್ಗಿಕ ರಬ್ಬರ್ ಅನ್ನ ಉತ್ಪಾದನೆ ಮಾಡಲಾಗ್ತದೆ. ಕೇರಳ. ಕನ್ನಡದ ಬರ್ಕೊಳ್ಳಿ ನೀವು ಕೇರಳ ಅಂತ. ಕೇರಳ. ನೆಕ್ಸ್ಟ್ ಕ್ವಶನ್ 41ನೇ ಕ್ವಶನ್. ಯಾವ ಬೆಳೆಯು ಮಣ್ಣಿನಲ್ಲಿರುವ ಸಸಾರಜನಕ ಅಂಶವನ್ನು ಹೆಚ್ಚಿಸುತ್ತದೆ? ಯಾವ ಬೆಳೆಯು ಮಣ್ಣಿನಲ್ಲಿರುವಂತಹ ಸಸಾರಜನಕ ಎನ್ನುವ ಒಂದು ಅಂಶವನ್ನು ಹೆಚ್ಚಿಸ್ತದೆ ಅಂತಂದ್ರೆ ಬಟಾಣಿ ಬೆಳೆ ಕಣ್ರಿ. ವೆರಿ ವೆರಿ ಇಂಪಾರ್ಟೆಂಟು. ಬಟಾಣಿ ಇದು ದ್ವಿದಳ ಸಸ್ಯ. ವೆರಿ ವೆರಿ ಇಂಪಾರ್ಟೆಂಟ್. ಬಟಾಣಿ ಆಯ್ತಲ್ಲ, ಇದು ದ್ವಿದಳ ಸಸ್ಯ. ಏಕದಳ ಸಸ್ಯ ಬೇರೆ, ದ್ವಿದಳ ಸಸ್ಯಗಳು ಬೇರೆ. ಸೊ ಈ ಬಟಾಣಿ ಯಾವುದು ಸೇರ್ಕೊಳ್ತದೆ? ದ್ವಿದಳ ಸಸ್ಯ ಸೇರ್ಕೊಳ್ತದೆ. ಸೊ ಈ ಬಟಾಣಿ ಏನ್ ಮಾಡ್ತೈತೆ? ಮಣ್ಣಿನಲ್ಲಿರುವಂತ ಸಸಾರಜನಕವನ್ನು ಏನ್ ಮಾಡ್ತೈತೆ? ಜಾಸ್ತಿ ಮಾಡ್ತೈತೆ. ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ ನಾವು. ಸ್ಲೈಡ್ ನಂಬರ್ 7 ನೋಡಿ. ಯಾವ ದೇಶದಲ್ಲಿ ಅತಿ ಹೆಚ್ಚು ಸೌರಶಕ್ತಿಯನ್ನು ಉತ್ಪಾದಿಸಲಾಗುತ್ತದೆ? ತಕಳಿತಾ ಆಗಬೇಕಾಯ್ತು, ಕ್ಷಮೆ ಇರಲಿ. ಯಾವ ದೇಶದಲ್ಲಿ ಅತಿ ಹೆಚ್ಚು ಸೌರಶಕ್ತಿಯನ್ನು ಉತ್ಪಾದಿಸಲಾಗ್ತದೆ ಅಂತ ಕೇಳ್ತಿದ್ದಾರೆ. ನೋಡಿ, ಅತಿ ಹೆಚ್ಚು ಸೌರಶಕ್ತಿಯನ್ನು ಉತ್ಪಾದನೆ ಮಾಡುವುದರಲ್ಲಿ ಯಾವ ದೇಶ ಮುಂದೆ ಇದೆ ಅಂತಂದ್ರೆ ನಮ್ಮ ದೇಶ ಅಲ್ಲ. ಯಾವ ದೇಶ? ಚೀನಾ ದೇಶ. ಯಾವ ದೇಶ? ಚೀನಾ ದೇಶ. ವೆರಿ ವೆರಿ ಇಂಪಾರ್ಟೆಂಟ್. ಚೀನಾ ದೇಶ ಸೌರಶಕ್ತಿಯನ್ನು ಉತ್ಪಾದನೆ ಮಾಡುವಲ್ಲಿ ಮೊದಲ ಸ್ಥಾನದಲ್ಲಿದೆ. ನೆಕ್ಸ್ಟ್ ಕ್ವಶನ್. ನಿಂಬೆಹಣ್ಣಿನಲ್ಲಿರುವಂತಹ ವಿಟಮಿನ್ ಯಾವುದು? ನೋಡಿ, ನಿಂಬೆಹಣ್ಣಿನಲ್ಲಿರುವಂತಹ ಆಮ್ಲ ಅವಾಗಲೇ ಹೇಳಿದ್ದೀನಿ, ಸಿಟ್ರಸ್ ಆಮ್ಲ ಅಂತ ಹೇಳಿದ್ದೀನಿ. ಬಟ್ ಅಲ್ಲಿ ಯಾವ ವಿಟಮಿನ್ ಅಂತ ಹೇಳ್ತಾರೆ? ವಿಟಮಿನ್ ಎ, ಬಿ, ಸಿ, ಡಿ, ಕೆ ಇವೆಲ್ಲ ಕೇಳ್ತಾ ಇದ್ದಾರೆ. ಸೊ ಅಲ್ಲಿ ಯಾವ ವಿಟಮಿನ್ ಇದೆ ಅಂತಂದ್ರೆ ವಿಟಮಿನ್ ಸಿ. ಎಲ್ಲಿ ಹುಳಿ ಪದಾರ್ಥಗಳು ಸಾಮಾನ್ಯವಾಗಿ ಕಂಡು ಬರ್ತದೆ ಅವೆಲ್ಲವೂ ಕೂಡ ಸಾಮಾನ್ಯವಾಗಿ ವಿಟಮಿನ್ ಸಿ ಆಗಿರ್ತವೆ. ಮತ್ತೆ ವಿಟಮಿನ್ ಸಿ ಕೊರತೆಯಿಂದ ಬರುವಂತಹ ಕಾಯಿಲೆ ಏನಾದ್ರು ಕೇಳಿದ್ರೆ ಸ್ಕರ್ವಿ. ವಿಟಮಿನ್ ಸಿ ಕೊರತೆಯಿಂದ ಬರುವಂತಹ ಕಾಯಿಲೆ ಸ್ಕರ್ವಿ. ಮತ್ತೆ ಡಿ ಕೊರತೆಯಿಂದ ಬರುವಂತಹ ಕಾಯಿಲೆ ರಿಕೆಟ್ಸ್. ವಿಟಮಿನ್ ಡಿ ಕೊರತೆಯಿಂದ ಬರುವಂತಹ ಕಾಯಿಲೆ ರಿಕೆಟ್ಸ್. ವಿಟಮಿನ್ ಸಿ ಕೊರತೆಯಿಂದ ಬರುವಂತಹ ಕಾಯಿಲೆ ಸ್ಕರ್ವಿ. ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್, ವಿಶ್ವದ ಮೊದಲ ಹಸಿರುಮನೆ ಅನಿಲ ಮಾನಿಟರಿಂಗ್ ಉಪಗ್ರಹ ಯಾವುದು ಅಂತ ಕೇಳ್ತಾರೆ. ವಿಶ್ವದ ಮೊದಲ ಹಸಿರುಮನೆ ಅನಿಲ ಮಾನಿಟರಿಂಗ್ ಉಪಗ್ರಹ ಯಾವುದು ಅಂತಂದ್ರೆ ಅದು ಈ ಭೂಕಿ. ವೆರಿ ವೆರಿ ಇಂಪಾರ್ಟೆಂಟ್. ಈ ಭೂಕಿ ಮಾನಿಟರಿಂಗ್ ಅಂದ್ರೆ ನೋಡ್ಕೊಳ್ಳುವಂಥದ್ದು, ವೀಕ್ಷಣೆ ಮಾಡುವಂಥದ್ದು, ಅದರೊಂದು ಬಗ್ಗೆ ವಿಷಯವನ್ನ ತಿಳಿಸುವಂಥದ್ದು. ಇದು ವಿಶ್ವದ ಮೊದಲ ಹಸಿರುಮನೆ ಅನಿಲ ಮಾನಿಟರಿಂಗ್ ಉಪಗ್ರಹ ಯಾವುದು ಅಂತ ಕೇಳಿದ್ರೆ ಅದರ ಹೆಸರೇನು? ಇಬುಕಿ ಎನ್ನುವುದು. ನೆಕ್ಸ್ಟ್, ಓಜೋನ್ ವಲಯ ಎಲ್ಲಿ ಬರ್ತದೆ? ಓಜೋನ್ ವಲಯ ಎಲ್ಲಿ ಲೊಕೇಟೆಡ್ ಆಗಿದೆ ಅಂತ. ಫಾರ್ ಎಕ್ಸಾಂಪಲ್, ಈಗ ಭೂಮಿ ಅಂತ ತಿಳ್ಕೊಳ್ಳಿ. ಈ ಭೂಮಿಯಲ್ಲಿ ಇದು ಅರ್ತ್ ಅಲ್ವಾ? ಅರ್ತ್. ಇಲ್ಲಿ ಫಸ್ಟ್ ಟ್ರೋಪೋಸ್ಪಿಯರು, ಸ್ಟ್ರಾಟೋಸ್ಪಿಯರು, ಮೀಸೋಸ್ಪಿಯರು,
ಅಯೋನೋಸ್ಪಿಯರು, ಎಕ್ಸೋಸ್ಪಿಯರ್ ಈ ತರ ಬರ್ತದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಟ್ರೋಪೋಸ್ಪಿಯರ್ ಬಂದ್ರೆ ಇಲ್ಲಿ ಏನ್ ಬರ್ತದೆ, ಸ್ಟ್ರಾಟೋಸ್ಪಿಯರ್ ಬರ್ತದೆ, ಸ್ಟ್ರಾಟೋಸ್ಪಿಯರ್ ಬರ್ತದೆ. ಇಲ್ಲೇ ಈ ಸಾಮಾನ್ಯವಾಗಿ ವಿಮಾನಗಳು ಹಾರಾಡುವಂಥದ್ದು ಇದೇ ಜಾಗದಲ್ಲಿ, ವಿಮಾನಗಳು ಹಾರಾಡುವಂಥದ್ದು ಇದೇ ಜಾಗ. ಇಲ್ಲೆಲ್ಲ ಹಾರಾಡಕಲ್ ಕಂಡ್ರಪ್ಪ, ಇದೇ ಜಾಗದಲ್ಲಿ ಹಾರಾಡ್ತದೆ. ಸೊ ಇಲ್ಲಿ ಓಝೋನ್ ಲೇಯರ್ ಎಲ್ಲಿ ಕಂಡು ಬರ್ತದೆ ಅಂತಂದ್ರೆ ಸ್ಟ್ರಾಟೋಸ್ಪಿಯರ್. ಎಲ್ಲಿ? ಸ್ಟ್ರಾಟೋಸ್ಪಿಯರ್. ಸ್ಟ್ರಾಟೋಸ್ಪಿಯರ್. ನೆಕ್ಸ್ಟ್, ಓಝೋನ್ ಸವಕಳಿಗೆ ಕಾರಣವಾದ ಅನಿಲ ಯಾವುದು? ಈಗ ಓಝೋನ್ ಅಣುಸೂತ್ರ ಏನಪ್ಪಾ? ಓಝೋನ್ ಅಣುಸೂತ್ರ O3 ಕಣ್ರಪ್ಪ. O2 + O gives rise to O3. ಆಕ್ಸಿಜನ್ 3 ಪರಮಾಣುಗಳಿಂದ ಏನಾಗೈತೆ ಅಂತಂದ್ರೆ ಓಝೋನ್ ಉಂಟಾಗೈತೆ. ಸೊ ಈ ಓಝೋನು ನಮ್ಮನ್ನು ಏನ್ ಮಾಡ್ತೈತೆ, ರಕ್ಷಣೆ ಮಾಡ್ಕೊಳ್ತೈತೆ. ಸೊ ಬಟ್ ಆದ್ರೆ ನಾವ್ ಏನ್ ಮಾಡ್ತಾ ಇದೀವಿ ಅಂತ ರಕ್ಷಣೆ ಮಾಡ್ತಿರುವಂತಹ ಓಝೋನ್ ಅನ್ನ ನಾವೇ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ನಿರ್ಮೂಲನೆ ಮಾಡ್ತಾ ಇದೀವಿ, ಅಂದ್ರೆ ಹೋಲ್ ಮಾಡ್ತಾ ಇದೀವಿ. ಹೆಂಗೆ ಹೋಲ್ ಮಾಡ್ತಾ ಇದೀವಿ ಅಂತಂದ್ರೆ ಕ್ಲೋರಿನ್ ಎನ್ನುವ ಒಂದು ಅಂಶವನ್ನ ನಾವು ಬಳಸ್ತಾ ಇದೀವಿ ಜಾಸ್ತಿ, ಹೌದಲ್ವಾ? ಕ್ಲೋರಿನ್ ಎನ್ನುವ ಒಂದು ಅಂಶ ಬಳಸ್ತಾ ಇರೋದಕ್ಕೆ Cl ಕ್ಲೋರಿನ್, ಕ್ಲೋರಿನ್ ಎನ್ನುವ ಒಂದು ಅಂಶವನ್ನು ನಾವೇನ್ ಮಾಡ್ತಾ ಇದೀವಿ, ಬಳಸ್ತಾ ಇದೀವಿ. ಈ ಕ್ಲೋರಿನ್ ಇಂದ ಏನಾಗ್ತೈತೆ, ಓಝೋನ್ ಸವಕಳಿ ಆಗ್ತೈತೆ, ಅಥವಾ ಓಝೋನ್ ಲೇಯರ್ ಏನಾಗ್ತೈತೆ, ಹೋಲ್ ಆಗಿ ಪರಿವರ್ತನೆ ಆಗ್ತೈತೆ. ಸೊ ಹಾಗಾಗಿ ನಾವು ಓಝೋನ್ ಅನ್ನು ಸಂರಕ್ಷಣೆ ಮಾಡಬೇಕು. ಇವತ್ತು ಓಝೋನ್ ಅನ್ನು ಸಂರಕ್ಷಣೆ ಮಾಡಲಿಲ್ಲ ಅಂತಂದ್ರೆ ಸ್ಕಿನ್ ಕ್ಯಾನ್ಸರ್ಗಳು ಜಾಸ್ತಿ ಬಂದಿರೋದು, ಓಕೆನಾ? ಮತ್ತೆ ಹೀಟ್ ಜಾಸ್ತಿ ಆಗೋದು, ಟೆಂಪರೇಚರ್ ಜಾಸ್ತಿ ಆಗೋದು, ಸೂರ್ಯನಿಂದ ಬರುವಂತಹ ನೇರಳಾತೀತ ಕಿರಣಗಳಿಂದ ನಮ್ಮನ್ನ ರಕ್ಷಣೆ ಮಾಡ್ತೈತೆ ಓಝೋನ್ ಲೇಯರ್. ಅಂತ ಓಝೋನ್ ಲೇಯರ್ ನಾವು ಹಾಳು ಮಾಡ್ತಾ ಇರೋದು ಅದು ನಮ್ಮ ತಪ್ಪು. ಯಾಕೆಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಕ್ಲೋರಿನ್, ಫಾರ್ ಎಕ್ಸಾಂಪಲ್ ರೆಫ್ರಿಜರೇಟರ್, ಫ್ರಿಜ್ಗಳಲ್ಲಿ ಏನಾಗ್ತೈತೆ, ಕ್ಲೋರಿನ್ ಅಂಶ ಉಂಟಾಗ್ತೈತೆ. ಆ ಕ್ಲೋರಿನ್ ಇಂದ ಉಂಟಾಗಿದ್ದು ಕೂಡ ಏನಾಗ್ತೈತೆ, ಹೋಗ್ಬಿಟ್ಟು ಆ ಓಝೋನ್ ಅನ್ನ O3 ಅನ್ನ ಡಿವೈಡ್ ಮಾಡ್ತೈತೆ. ಆ O3 O2 ಆಗಿ ಡಿವೈಡ್ ಆಗ್ತೈತೆ, O ಆಗಿ ಸಪರೇಟ್ ಆಗ್ತೈತೆ. ಆ O3 ಲೇಯರು ಏನಾಗ್ತೈತೆ, ನಿರ್ಮೂಲನೆ ಆಗ್ತೈತೆ. ಸೊ ಹಾಗಾಗಿ ನಾವು ಸ್ವಲ್ಪ ಮರ ಗಿಡಗಳನ್ನ ಬೆಳೆಸೋದ್ರಿಂದ, ಮತ್ತೆ ಈ ಕಲ್ಲಿದ್ದಲು ಮತ್ತೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಗಳನ್ನ ಕಡಿಮೆ ಮಾಡೋದ್ರಿಂದ ಏನ್ ಮಾಡ್ಬೋದು ಅಂತಂದ್ರೆ ಓಝೋನ್ ಲೇಯರ್ ಅನ್ನ ನಾವು ಸಾಮಾನ್ಯವಾಗಿ ತಡೆಗಟ್ಟಬಹುದು. ಇರ್ಲಿ, ಈಗ ನೆಕ್ಸ್ಟ್ ಕ್ವಶನ್ ಬರೋಣ. ನಗಿಸುವ ಅನಿಲದ ರಾಸಾಯನಿಕ ಹೆಸರೇನು? ವೆರಿ ವೆರಿ ಇಂಪಾರ್ಟೆಂಟ್. ನಗಿಸುವ ಅನಿಲದ ರಾಸಾಯನಿಕ ಹೆಸರು ಏನು? ನೈಟ್ರಸ್ ಆಕ್ಸೈಡ್. ನೈಟ್ರಸ್ ಆಕ್ಸೈಡ್, ವೆರಿ ವೆರಿ ಇಂಪಾರ್ಟೆಂಟ್. ನೈಟ್ರಸ್ ಆಕ್ಸೈಡ್. ಈ ಅನಿಲವನ್ನ ಕುಡಿದ್ರೆ ನಗಾಡ್ತಾ ಇರ್ತಾನೆ ಆ ಹುಡುಗ ಅಲ್ಲಿ, ಹುಡುಗಿ ಆಗಿರ್ಲಿ, ಅಂಕಲ್ ಆಗಿರ್ಲಿ, ಆಂಟಿ ಆಗಿರ್ಲಿ, ಈ ನೈಟ್ರಸ್ ಆಕ್ಸೈಡ್ ನ ಏನಾದ್ರು ಮೂಗತ್ರ ಬಂದಾಗ ಹಿಡಿದಾಗ ಅದು ಸ್ವಲ್ಪ ಹೊತ್ತಾದ್ಮೇಲೆ ಏನಾಗ್ತಂತ ರಿಯಾಕ್ಟ್ ಆಗಿ ಸುಮ್ನೆ ನಗಾಡ್ತಾ ಇರ್ತಾರೆ. ಇದನ್ನ ಏನ್ ಮಾಡಿದಾರೆ ಅಂತ ಫಿಲಂಗಳಲ್ಲೂ ಕೂಡ ಏನ್ ಮಾಡಿದ್ದಾರೆ, ನೈಟ್ರಸ್ ಆಕ್ಸೈಡ್ ಅನ್ನ ಬಳಸ್ಕೊಂಡಿದ್ದಾರೆ. ನೆಕ್ಸ್ಟ್ ಕ್ವಶನ್ ಬರೋಣ. 48ನೇ ಕ್ವಶನ್. ಆಂಟಿಬಯೋಟಿಕ್ಸ್ ಔಷಧಿ ಬಳಸುವುದು ಯಾವ ಕಾಯಿಲೆಗೆ ಅಂತ ಕೇಳ್ತಾರೆ. ಆಂಟಿಬಯೋಟಿಕ್ಸ್ ಅಂತ ಬಂತ ನಮಗೆ ನೆನಪಾಗಬೇಕಾಗಿರೋದು ಬ್ಯಾಕ್ಟೀರಿಯಾ ಕಾಯಿಲೆಗಳು. ವೆರಿ ವೆರಿ ಇಂಪಾರ್ಟೆಂಟ್. ಯಾವ ಕಾಯಿಲೆಗೆ ಆಂಟಿಬಯೋಟಿಕ್ಸ್ ಬಳಸ್ತಾರೆ ಅಂತಂದ್ರೆ ಬ್ಯಾಕ್ಟೀರಿಯಾ ಕಾಯಿಲೆಗಳಿಗೆ. ಬ್ಯಾಕ್ಟೀರಿಯಾ ಕಾಯಿಲೆಗಳಿಗೆ ವೆರಿ ವೆರಿ ಇಂಪಾರ್ಟೆಂಟ್. ಬ್ಯಾಕ್ಟೀರಿಯಾ ಕಾಯಿಲೆಗಳಿಗೆ ಆಂಟಿಬಯೋಟಿಕ್ಸ್ ಅನ್ನ ಬಳಸ್ತಾರೆ. ಕೆಟೋಕನಾಜಲ್ ಫಂಗಲ್ ಇನ್ಫೆಕ್ಷನ್ಗೆ ಬಳಸ್ತಾರೆ. ಕೆಟೋಕನಾಜಲ್ ಅನ್ನೋ ಒಂದು ಸೋಪ್ ಅನ್ನ ಬಳಸ್ತಾರೆ. KZ ಅಂತ ಬರ್ತಾವಲ್ಲ, ಅವೆಲ್ಲವೂ ಕೂಡ ಫಂಗಲ್ ಇನ್ಫೆಕ್ಷನ್ಗೆ ಸಾಮಾನ್ಯವಾಗಿ ಬಳಸುವಂಥದ್ದು. ಇದು ಆಂಟಿಬಯೋಟಿಕ್ಸ್ ಎಲ್ಲವೂ ಕೂಡ ಬ್ಯಾಕ್ಟೀರಿಯಾ ಕಾಯಿಲೆಗೆ ಬಳಸುವಂಥದ್ದು. ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಲಾಸ್ಟ್ 2 ಕ್ವಶನ್ಸ್ ಇದೆ. ಶಬ್ದವನ್ನು ಅಳೆಯುವ ಮಾನ ಯಾವುದು? ನಿಮ್ಮೆಲ್ಲರಿಗೂ ಗೊತ್ತಿರಂಗೆ ಶಬ್ದವನ್ನು ಅಳೆಯುವಂತಹ ಮಾನ ಯಾವುದು? ಡೆಸಿಬಲ್. ಯಾವುದು? ಡೆಸಿಬಲ್. ವೆರಿ ವೆರಿ ಇಂಪಾರ್ಟೆಂಟ್. ಶಬ್ದವನ್ನು ಅಳೆಯುವಂತ ಮಾನ ಯಾವುದು? ಡೆಸಿಬಲ್. ನೆಕ್ಸ್ಟ್ ಬರೋಣ. ಮನುಷ್ಯನ ದೇಹದಲ್ಲಿ ಅತ್ಯಂತ ಉದ್ದನೆಯ ಮೂಳೆ ಯಾವುದು? ಜಸ್ಟ್ ಥಿಂಕ್ ಮಾಡಿ ನೋಡೋಣ. ಮನುಷ್ಯನ ದೇಹದಲ್ಲಿ ಅತ್ಯಂತ ಉದ್ದನೆಯ ಮೂಳೆ ಎಲ್ಲಿರ್ಬೋದು ಅಂತ ನೀವು ಥಿಂಕ್ ಮಾಡಿ. ದೇಹನ ಅಲ್ಲ, ಬಟ್ ಮನುಷ್ಯನ ದೇಹ. ಕಾಲ? ಎಸ್, ಕಾಲಲ್ಲೇ ಐತೆ. ಬಟ್ ಕಾಲಲ್ಲೇ ಟೈಪ್ಸ್ ಗಳಿದಾವೆ, ಹಲವಾರು ಮೂಳೆಗಳಿದಾವೆ. ಬಟ್ ಅಲ್ಲಿ ಯಾವುದು ಅಂತ ಹೇಳಬೇಕು ಅಂತಂದ್ರೆ ಫಿಮರ್ ಅಂತ ಹೇಳಬೇಕು ನಾವು. ಯಾವುದು? ಫಿಮರ್. ನೋಡಿ, ಮನುಷ್ಯನ ದೇಹದಲ್ಲಿ ಅತ್ಯಂತ ಉದ್ದನೆಯ ಮೂಳೆ ಏನಾದ್ರು ಕೇಳಿದ್ರೆ ಫಿಮರ್ ಅಂತ ಅನ್ಬೇಕು. ಎಲುಬು. ಫಿಮರ್ ಎನ್ನುವುದು ಒಂದು ಎಲುಬು. ಫಾರ್ ಎಕ್ಸಾಂಪಲ್ ಇದನ್ನ ತೊಡೆಯ ಮೂಳೆ ಅಂತಾನು ಕೂಡ ಕರೀತಾರೆ. ತೊಡೆಯ ಮೂಳೆ. ಸ್ವಲ್ಪ ನೀವೇ ಅಳತೆ ಮಾಡಿ ನೋಡಿ. ನಾವೇನ್ ಅನ್ಕೊಂಡಿರ್ತೀವಿ, ತೊಡೆಯ ಮೂಳೆ ಕೆಳಗಡೆ ಇರೋದು ಟಿಬಿಯಾ, ಅಂದ್ರೆ ಮಂಡಿಯಿಂದ ಕೆಳಗಡೆ ಇರುವಂತದ್ದು ಮೂಳೆ ಯಾವ್ದು ಅಂತಂದ್ರೆ ಅದು ಟಿಬಿಯಾ. ಬಟ್ ತೊಡೆಯ ಮೂಳೆಯನ್ನ ಫಿಮರ್ ಅಂತ ಕರಿತೀವಿ ನಾವು. ಟಿಬಿಯನ್ನೇ ಉದ್ದಾಗಿದೆ ಅಂತ ತಿಳ್ಕೊತೀವಿ. ನೋ, ಟಿಬಿಯನ್ನೇ ಉದ್ದಾಗಿಲ್ಲ, ಇಲ್ಲಿ ಫಿಮರ್ ಉದ್ದಾಗಿರ್ತದೆ. ಅಳತೆ ಮಾಡಿ ನೋಡಿ ಬೇಕಾದ್ರೆ. ಓಕೆ, ಫಿಮರ್ ಎನ್ನುವುದು ತೊಡೆಯ ಮೂಳೆ. ಸೊ ತೊಡೆಯ ಮೂಳೆ ಮಾನವನ ದೇಹದಲ್ಲಿ ಅತ್ಯಂತ ಉದ್ದನೆಯ ಮೂಳೆ. ಮತ್ತೆ ಅತ್ಯಂತ ಚಿಕ್ಕ ಮೂಳೆ ಎಲ್ಲಿ ಕಂಡು ಬರ್ತದೆ? ಅತ್ಯಂತ ಚಿಕ್ಕ ಮೂಳೆ ಕಿವಿಯಲ್ಲಿ ಕಂಡು ಬರ್ತದೆ. ಇಷ್ಟು 50 ಕ್ವಶನ್ಗಳಿಗೆ ಸಂಬಂಧಪಟ್ಟಿರುವಂತಹ ಮಾಹಿತಿ.
ಸುಮಾರು 50 ಕ್ವಶನ್ ಅಲ್ಲೇ ಸುಮಾರು ಒಂದು 150 ಕ್ವಶನ್ ಅನ್ನು ಏನ್ ಮಾಡಿದೀನಿ ಅಂತಂದ್ರೆ ಇಲ್ಲಿ ತಂದು ಸೇರಿಸಿದ್ದೀನಿ. ಸುಮಾರು 150 ಕ್ವಶನ್ ಗಳನ್ನ ರಿವಿಷನ್ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.